ದೇವರು ಅಥವಾ ಪ್ರಕೃತಿ ಎನ್ನುವ ಮಹಾನ್ ಶಕ್ತಿ ಜಗತ್ತಿನ ಸಕಲ ಚರಾಚರಗಳಲ್ಲಿ ಸರ್ವವ್ಯಾಪಿ. ನಮಗೆ ತಿಳಿದಿರಲಿ ಇಲ್ಲದಿರಲಿ, ಅದು ಎಲ್ಲರೊಳಗೆ ಅಂತರ್ಗತವಾಗಿದೆ. ಆದ್ದರಿಂದ ನಾವು ದಿನನಿತ್ಯ ಕಾಣುವ, ಅನುಭವಿಸುವ ಅನಂತ ಪ್ರಕೃತಿ ಮೂಲದಲ್ಲಿ ಸ್ವತಃ ನಾವೇ ಆಗಿದ್ದೇವೆ. ಒಮ್ಮೆ ಈ ದೈವಿ ಶಕ್ತಿ ತುಂಬಿದ ನಿಸರ್ಗವನ್ನು ತಾಳ್ಮೆಯಿಂದ ನೋಡುವ, ಅದರಿಂದ ಉದ್ಭವಿಸುವ ಶಾಂತಿಯನ್ನು ಆಸ್ವಾದಿಸುವ ಮನಸ್ಸನ್ನು ಮಾಡಿದರೆ, ನಮ್ಮ ಸುತ್ತಮುತ್ತ ಮೊಳೆತು ಬೆಳೆದು ಅರಳಿ ನಿಂತು ಸೂರ್ಯ ರಶ್ಮಿಗೆ ಹೊಳೆವ ಪುಟ್ಟ ಪುಟ್ಟ ಹೂವುಗಳಲ್ಲಿ, ಮಕರಂದ ಹೀರುವ ದುಂಬಿಗಳಲ್ಲಿ, ಅವುಗಳನ್ನು ಕಬಳಿಸಲು ಸುಳಿದಾಡುವ ಪಕ್ಷಿಗಳಲ್ಲಿ, ಮೂತಿ ತಿವಿತಿವಿದು ಮೇಯುವ ದನ ಕರುಗಳಲ್ಲಿ, ಅವುಗಳ ಬಾಯಿಗೆ ಸಿಲುಕಿ ನಲುಗುವ ತುಂಡು ಹುಲ್ಲುಗಳ ಹೊಳಪಿನಲ್ಲಿ, ಅಗಾಧ ಜೀವರಾಶಿಗಳಲ್ಲಿ, ಸೂರ್ಯ ಕಿರಣಗಳು ಮೂಡಿಸುವ ಕಾಮನ ಬಿಲ್ಲಿನಲ್ಲಿ, ಇಂಪಾಗಿ ಬೀಸುವ ಮಂದ ಮಾರುತದಲ್ಲಿ, ಎಲ್ಲೆಲ್ಲೂ ಅಪೂರ್ವ ಜ್ಞಾನ ಸೌಂದರ್ಯವೇ ಅನಾವರಣಗೊಳ್ಳುತ್ತದೆ. ಆ ಕ್ಷಣ ಈ ನಿಸರ್ಗ ವೈವಿಧ್ಯಮಯ ಜೀವರಾಶಿಗಳ ಸಮ್ಮಿಲನ, ಸರ್ವ ಜೀವರಾಶಿಗಳ ಸಮತೋಲನದಿಂದಲೇ ಪ್ರಕೃತಿಯ ಉಳಿವು ಸಾಧ್ಯ ಎಂಬ ಅರಿವಾಗುತ್ತದೆ. ಈ ನಿಟ್ಟಿನಲ್ಲಿ ಯಾವುದಾದರೊಂದು ಮೂಕಜೀವಿಯ ಬಗ್ಗೆ ನಮ್ಮಲ್ಲಿ ಆಸಕ್ತಿ ಮೂಡಿದರೆ ಸಾಕು, ಮುಂದೆ ಇಡೀ ಪ್ರಕೃತಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಅಂತಹ ಜೀವರಾಶಿಗಳಲ್ಲಿ ಮುಖ್ಯವಾಗಿ ಉರಗಗಳು ಜನಮಾನಸದಲ್ಲಿ ಪ್ರಮುಖ ಪಾತ್ರ ಪಡೆದಿವೆ. ಉರಗಗಳು ಅಂತಂದ್ರೆ ಬಹುತೇಕರಿಗೆ ಅತೀವ ಭಯ, ಜೊತೆಗೆ ಭಕ್ತಿ ಹಾಗೂ ವಿವಿಧ ನಂಬಿಕೆಗಳ ಭೀತಿಯೂ ಇದೆ. ಕರಾವಳಿಯನ್ನು ಹೊರತುಪಡಿಸಿ ಇನ್ನಿತರ ಬಹುತೇಕ ಭಾಗಗಳಲ್ಲಿ ಹಾವುಗಳನ್ನು ಹೊಡೆದು ಕೊಲ್ಲುವುದೇ ಹೆಚ್ಚು. ಹೀಗಿರುವಾಗ ನಿರಂತರ ಸಾವಿನ ದವಡೆಗೆ ಸಿಲುಕಿ ನರಳುತ್ತಿರುವ ಹಾವುಗಳ ಆಪತ್ ಬಾಂಧವರಾಗಿ ನಾಡಿನಾದ್ಯಂತ ಹಲವಾರು ಮಂದಿ ಅಪೂರ್ವ ಸೇವೆಯಲ್ಲಿ ತೊಡಗಿದ್ದಾರೆ. ಅಂತಹ ಸ್ವಯಂ ಸೇವಕರ ಸಾಲಿನಲ್ಲಿ ಸಂರಕ್ಷಕರಾಗಿ ಉರಗಗಳ ಕುರಿತು ಜನಮಾನಸದಲ್ಲಿ ಸುಜ್ಞಾನ ಪಸರಿಸುವಲ್ಲಿ ಉರಗ ತಜ್ಞರು ಎಂದೇ ಪ್ರಸಿದ್ಧರಾಗಿರುವ ಉಡುಪಿಯ ಗುರುರಾಜ್ ಸನಿಲ್ ಮುಂಚೂಣಿಯಲ್ಲಿ ಕಾಣಸಿಗುತ್ತಾರೆ. ಇವರು ತಮ್ಮ 3.5 ದಶಕಗಳ ಉರಗಗಳೊಂದಿಗಿನ ಒಡನಾಟದಲ್ಲಿ ವಿಶೇಷವಾದಂತಹ ಜ್ಞಾನ ಮತ್ತು ಅನುಭವವನ್ನು ಪಡೆದವರು. ಅಂತಹ ಅರಿವನ್ನು ಬರಹಗಳ ಮೂಲಕ ದಾಖಲಿಸಿ ಕನ್ನಡ ಕೃತಿಗಳನ್ನು ಪ್ರಕಟಿಸಿ ಸಾಹಿತಿಯಾಗಿ ಗುರುತಿಸಿಕೊಂಡವರು ಕರ್ನಾಟಕದಲ್ಲಿ ಪ್ರಸ್ತುತ ಇವರೊಬ್ಬರೇ ಎನ್ನುವುದು ಹೆಮ್ಮೆಯ ಸಂಗತಿಯಾಗಿದೆ. ಸುಮಾರು 29,000ಕ್ಕೂ ಮಿಕ್ಕಿ ಉರಗಗಳ ಸಂರಕ್ಷಣೆಯ ಜೊತೆಗೆ ಆಳವಾದಂತಹ ಅಧ್ಯಯನವನ್ನ ಮಾಡಿರುವ ಸನಿಲ್ ಹಾವುಗಳ ಬಗ್ಗೆ ಆಕರ್ಷಿತರಾದುದೇ ಒಂದು ರೋಚಕ ಕತೆ. ಆದರೆ ಆರಂಭದಲ್ಲಿ ಒಮ್ಮೆ ಆಕಸ್ಮಿಕವಾಗಿ ಇವರಲ್ಲಿ ಹುಟ್ಟಿದಂತಹ ಹಾವಿನ ಮೇಲಿನ ದ್ವೇಷ ಅಷ್ಟೇ ಬೇಗ ಉರಗ ಪ್ರೀತಿಯಾಗಿ ಮಾರ್ಪಟ್ಟು ಇವರ ಜೀವನವನ್ನೇ ಬದಲಾಯಿಸಿದ್ದು ವಿಶೇಷವಾಗಿದೆ. ಸನಿಲರು ತೀವ್ರ ಬಡತನದಲ್ಲಿ ಹುಟ್ಟಿ ಬೆಳೆದವರು. ಇವರ ಜೀವನದಲ್ಲಿ ಉರಗಗಳ ಮೇಲಿನ ಆಸಕ್ತಿಯ ಬೀಜ ಬಾಲ್ಯದಲ್ಲಿಯೇ ಮೊಳಕೆಯೊಡೆದಿತ್ತು. ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮೇಷ್ಟ್ರು ಸಾಕುತ್ತಿದ್ದಂತಹ ದೈತ್ಯ ಹೆಬ್ಬಾವೊಂದನ್ನು ದಿನನಿತ್ಯ ಮೈಮರೆತು ವೀಕ್ಷಿಸುತ್ತಿದ್ದ ಇವರಲ್ಲಿ ಉರಗಗಳ ಬಗ್ಗೆ ಅಚ್ಚಳಿಯದ ಆಸಕ್ತಿ ಮೂಡಿತು. ಹಾವನ್ನು ಕಂಡರೆ ಬೆಚ್ಚಿ ಬೀಳುವವರೇ ಹೆಚ್ಚು. ಅಂಥವರ ನಡುವೆ ಹಾವುಗಳ ಮೇಲೆ ತೀರದ ಕುತೂಹಲವನ್ನು ಬೆಳೆಸಿಕೊಂಡು ಹೊರಟಂತಹ ಸನಿಲ್ ಅವರು ಈ ಕಾಯಕಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಸಿದ್ದಾರೆ. ಬಾಲ್ಯದಲ್ಲಿ ಇವರೊಬ್ಬ ಬಹಳ ತುಂಟ ಹುಡುಗ. ಗೆಳೆಯರೊಂದಿಗೆ ಅಕ್ಕಪಕ್ಕದ ತೋಟಗಳ ಗೇರು, ಮಾವು, ಹಲಸಿನ ಹಣ್ಣುಗಳನ್ನು ಕದಿಯಲು ಹೋಗಿ ಸಿಕ್ಕಿಬಿದ್ದು ಅನುಭವಿಸ್ತಾ ಇದ್ದಂಥ ಪಾಡು ಯಾರಿಗೂ ಬೇಡ. ಒಮ್ಮೆ ತೋತಾಪುರಿ ಹಣ್ಣು ಕದ್ದು ತೋಟದ ಮಾಲೀಕರ ಕೈಗೆ ಸಿಕ್ಕ ಸನಿಲ್ ಅವರನ್ನು ಅವರು ಕೋಪದಿಂದ ಹೆಡೆಮುರಿ ಕಟ್ಟಿ ಆಳವಾದ ಬಾವಿಗೆ ಇಳಿಸಿ ಉಸಿರು ಕಟ್ಟುವಂತೆ ಹಲವು ಬಾರಿ ಮುಳುಗಿಸಿ ಮೇಲಕ್ಕೆಸೆದು ಹೋದಂಥ ಘಟನೆಯನ್ನು ಅವರ ವಿಷಯಾಂತರ ಕೃತಿಯಲ್ಲಿ ಓದುವಾಗ ಮೈ ಝುಮ್ ಎನ್ನುತ್ತದೆ. ಎಲ್ಲ ಬಡ ಮಕ್ಕಳಂತೆ ಇವರು ಕೃಷ್ಣ ಜನ್ಮಾಷ್ಟಮಿಗೆ ಹುಲಿವೇಷವನ್ನು ಹಾಕಿ ಮನೆ ಮಠಗಳಲ್ಲಿ ಕುಣಿದು ಗಳಿಸಿದಂತಹ ಒಂದಷ್ಟು ದುಡ್ಡಿನ ವಿಷಯದಲ್ಲಿ ಸ್ನೇಹಿತರಿಂದಲೇ ಮೋಸ ಹೋದ ಕತೆ ಅವರ ಅಂದಿನ ಮುಗ್ಧತೆಗೆ ಸಾಕ್ಷಿಯಾಗುತ್ತದೆ. ಬೆಳೆಯುತ್ತಾ ಬಂದಂತೆ ಬದುಕಿನ ಪಾಡಿಗಾಗಿ ಸನಿಲ್ ಅವರು ಮುಂಬೈಯತ್ತ ಮುಖ ಮಾಡುತ್ತಾರೆ. ಅಂದು ಅವರ ಪ್ರೀತಿಯ ಅಜ್ಜಿ ಚೀಲವೊಂದರಲ್ಲಿ ಬಟ್ಟೆ ಬರೆಗಳನ್ನು ತುಂಬಿಸಿ ಜೊತೆಗೆ ಒಂದು ಹೊಸ ಬೀಣೆಯ ಖಾಲಿ ಚೀಲವೊಂದನ್ನು ಮೊಮ್ಮಗನಿಗೆ ನೀಡುತ್ತಾ, ಮಗ, ನೀನು ಹಿಂದಿರುಗಿ ಬರುವಾಗ
ಈ ಚೀಲದ ತುಂಬ ದುಡ್ಡು ತರಬೇಕು, ಊರಿಗೆ ಬಂದು ದೊಡ್ಡ ಜನವಾಗಿ ಬಾಳಬೇಕು, ಇದು ನನ್ನಾಸೆ ಎಂದು ಮನದುಂಬಿ ಹಾರೈಸುತ್ತಾರೆ. ಅದೇ ಹುಮ್ಮಸ್ಸಿನಿಂದ ಹೊರಟ ಸನಿಲ್ ಅವರು ಮುಂಬೈ ನಗರಿ ಸೇರಿ ಹೋಟೆಲ್ ಒಂದರಲ್ಲಿ ಕಾಯಕವನ್ನು ಆರಂಭಿಸುತ್ತಾರೆ. ಆದರೆ ತಿಂಗಳ ಒಳಗೆ ಊರಿನಿಂದ ಅಜ್ಜಿಯ ಸ್ಥಿತಿ ಗಂಭೀರವಾಗಿದೆ, ಕೂಡಲೇ ಹೊರಟು ಬಾ ಎಂಬ ಟೆಲಿಗ್ರಾಮ್ ಅವರ ನೆಮ್ಮದಿ ಕೆಡಿಸುತ್ತದೆ. ತಕ್ಷಣ ಊರಿಗೆ ಹೊರಡಲು ಸಿದ್ಧರಾಗಿ ಹೋಟೆಲ್ ಮಾಲಕರಲ್ಲಿ ವಿನಂತಿಸುತ್ತಾರೆ. ಮಾಲಕರು, ನಿನ್ನನ್ನು ಮುಂಬೈಗೆ ಕರೆಸಿಕೊಂಡಿರುವ ಬಸ್ಸಿನ ಮೊತ್ತವನ್ನೇ ನೀನಿನ್ನೂ ದುಡಿದಿಲ್ಲ, ಹಾಗಾಗಿ ಊರಿಗೆ ಕಳುಹಿಸುವ ಮಾತೇ ಇಲ್ಲ ಎಂದು ಗದರಿಸಿ ಮತ್ತೆ ಕೆಲಸಕ್ಕೆ ಹಚ್ಚುತ್ತಾರೆ. ಸನಿಲ್ ಅವರು ಇನ್ನಷ್ಟು ಕುಗ್ಗಿ ಅನ್ನ ನೀರು ಬಿಟ್ಟು ಅಳುತ್ತಾ ಕೂತರು. ಅದನ್ನು ಕಂಡ ಅವರನ್ನು ಮುಂಬೈಗೆ ಕರೆದು ತಂದಂತಹ ಹೋಟೆಲಿನ ಮಾಲುವಾಲ ಒಬ್ಬರು ತಾವೇ ಹಣ ತೆತ್ತು ಊರಿಗೆ ಕಳುಹಿಸಿಕೊಡುತ್ತಾರೆ. ಊರಿಗೆ ಬಂದ ಸನಿಲ್ ಅವರಿಗೆ ಆಘಾತ ಕಾದಿತ್ತು. ಅವರ ಅಜ್ಜಿ ಸತ್ತು ಅಂದಿಗೆ 14 ದಿನಗಳಾಗಿದ್ದವು. ಇಲಿಯನ್ನರಸಿ ಗುಡಿಸಲಿಗೆ ಬಂದಿದ್ದ ನಾಗರ ಹಾವೊಂದು ಅಜ್ಜಿಯನ್ನು ಕಚ್ಚಿ ಸಾಯಿಸಿಬಿಟ್ಟಿತ್ತು. ಬಾಲ್ಯದ ಬಡತನ, ಹಸಿವು ಅವೆಲ್ಲವನ್ನು ಆದಷ್ಟು ಮರೆಯುವಂತೆ ಸಾಕಿದಂತಹ ಅವರ ಅಜ್ಜಿಯ ಒಲವು ವಿಶೇಷವಾದದ್ದು. ಅಂತಹ ಅಜ್ಜಿಯೇ ಸಾವನ್ನಪ್ಪಿದ ಘಟನೆ ಅವರನ್ನು ಸರ್ಪ ದ್ವೇಷಿಯನ್ನಾಗಿ ಮಾಡಿತು. ಜನಮೇಜಯನಂತೆ ಸರ್ಪಗಳ ಮಾರಣ ಹೋಮಕ್ಕೆ ಮುಂದಾದ ಸನಿಲ್ ಅವರು ಅದೊಂದು ದಿನ ಮೊದಲ ಬಾರಿಗೆ ಹಿಡಿದಂತಹ ದೊಡ್ಡ ನಾಗರ ಹಾವೊಂದನ್ನು ಕೊಲ್ಲುವ ಕೋಪದಿಂದ ಕಾಡಿಗೆ ಕೊಂಡು ಹೋಗುತ್ತಾರೆ. ಆನಂತರದ ರೋಚಕ ಸಂಗತಿಯನ್ನು ಗುರುರಾಜ್ ಸನಿಲ್ ಈ ರೀತಿ ವಿವರಿಸುತ್ತಾರೆ. ಬಹುಶಃ ಆ ಒಂದು ಘಟನೆನೇ ನನಗೆ ಈ ಕ್ಷೇತ್ರದಲ್ಲಿ ಮುನ್ನುಡಿ ಬರೀಲಿಕ್ಕೆ ಕಾರಣ ಆಯಿತು ಅಂತ ನನಗೆ ಅನಿಸ್ತದೆ. ಅಲ್ಲಿ ಏನು ಅಂದರೆ, ನಾನು ಅಜ್ಜಿಯನ್ನು ತುಂಬ ಇಷ್ಟಪಡ್ತಾ ಇದ್ದೆ. ತಾಯಿಗಿಂತಲೂ ಹೆಚ್ಚಾಗಿ ನನಗೆ ನನ್ನ ಅಜ್ಜಿಯೇ ಜೀವಾಳಾಗಿದ್ದರು. ಅವರನ್ನು ಕಳೆದುಕೊಂಡ ದುಃಖ ಅಂತೂ ವಿಪರೀತ ಮಟ್ಟಕ್ಕಿತ್ತು ನನಗೆ. ಆ ಒಂದು ನಿರಾಶೆ, ದುಃಖ, ಜಿಗುಪ್ಸೆ ಎಲ್ಲ ಸೇರಿನೂ ಏನು ನನಗೆ ನಾಗರಹಾವುಗಳ ಮೇಲೆ ದ್ವೇಷ ಹುಟ್ಟಿಕೊಳ್ತು. ಕಂಡಲ್ಲಿ ಸಾಯಿಸ್ಬೇಕು. ಆ ವಯಸ್ಸೇ ಹಾಗೆ ನೋಡಿ, ಬಿಸಿ ರಕ್ತ 18-20 ಒಳಗಿನದ್ದು, ಯೋಚನೆ ಮಾಡುವಂಥ ಶಕ್ತಿ ಇಲ್ಲ. ಅದೇ ಸಂದರ್ಭಕ್ಕೆ ಒಂದು ಕಡೆ ನನ್ನನ್ನು ಕರೆದ್ರು, ಮನೆಯೊಳಗೊಂದು ಹಾವು ಬಂದಿದೆ ಅಂತ ಹೇಳಿದರು. ಆ ಮನೆಗೆ ಹೋದೆ. ನಾನು ಬಹಳ ಖುಷಿಯಿಂದ ಹೋದೆ. ಒಂದು ಹಾವು ಸಿಕ್ತು, ಈಗ ಇದನ್ನು ಚೆನ್ನಾಗಿ ಬಡ್ದು ಸಾಯಿಸಿ ನನ್ನ ದ್ವೇಷ ತೀರಿಸ್ಕೊಳ್ಬೇಕು ಅಂತೇಳಿ. ಅಲ್ಲಿ ಧೈರ್ಯಕ್ಕಿಂತಲೂ ಒಂದು ಹಠ ಇತ್ತು, ಅದನ್ನು ಹಿಡಿಬೇಕು ಅಂತೇಳಿ. ಆ ಹಾವನ್ನು ಹಿಡಿದು ಅಲ್ಲೇ ಒಂದು ಕೊಡಪಾನ ಇತ್ತು. ಮೊದಲೆಲ್ಲ ಈ ಥರ ಚೀಲ ಇರಲಿಲ್ಲ, ಕೊಡಪಾನ ಇತ್ತು. ಕೊಡಪಾನದೊಳಗೆ ಹಾಕಿದೆ, ಬಾಯಿ ಕಟ್ಟಿದೆ. ನಂತರ ಏನು ಮಾಡಿದೆ, ಅದನ್ನೀಗ ಎಲ್ಲಿ ಹೊಡೆದು ಸಾಯಿಸಬೇಕು ಅಂತ ಆಲೋಚನೆ ಬಂದಾಗ, ಅಲ್ಲಿ ನಮ್ಮಲ್ಲಿ ಮೀಸೆ ಭಟ್ರು ಅಂತ ಒಂದು ಹೋಟೆಲ್ ಇದೆ, ಅವರದ್ದೊಂದು ಹಾಡಿ ಇದೆ. ಆ ಹಾಡಿಗೆ ಒಳ್ಳೆ ಜಾಗ, ಅದು ಪ್ರಶಸ್ತ ಜಾಗ ಬೇಕಾ, ಅಲ್ಲಿ ಇದನ್ನು ಹೊಡೆದು ಸಾಯಿಸಬೇಕಂತ ಇದು ಮಾಡಿಕೊಂಡು ಹೋದೆ. ಹಾವು ಒಳಗಿಂದ ಬುಸ್ಕುಟ್ತಾ ಉಂಟು. ಬಹುಶಃ ನನ್ನ ತಲೆಯೊಳಗೆ ಏನೆಲ್ಲ ಕಂಪನಗಳು ನಡೀತಾ ಇವೆ ಅಲ್ಲ ಕ್ರೋಧದ್ದು, ಅದು ಹಾವಿಗೂ ರೀಚ್ ಆಗ್ತಾ ಇತ್ತು ಏನೋ, ಅದು ಒಂದು ರೀತಿ ಬುಸ್ಕುಟ್ತಾ ಇತ್ತು, ಅಥವಾ ಬೇರೆ ಕಾರಣನಿರ್ಬೋದು. ನಾನು ಒಟ್ಟು ಕಾಡಿಗೆ ಬೇಗ ಕೊಂಡು ಹೋದೆ. ಅದನ್ನು ಒಂದ್ಸಲ ಯೋಚನೆ ಬಂತು, ಕೊಡಪನದ ಒಳಗಿಂದಲೇ ಚಚ್ಚಿ ಬಿಡೋಣ ಅಂತೇಳಿ. ಮತ್ತೆ ಅನಿಸ್ತು, ಇಲ್ಲ, ಅದನ್ನು ಹೊರಗೆ ಬಿಟ್ಟು ಅದನ್ನು ಸಾಯಿಸ್ಬೇಕು ಅನ್ನೋ ಒಂದು ಕ್ರೌರ್ಯ ನನ್ನೊಳಗೆ. ಆಗ ಕೊಂಡು ಹೋಗಿ ನಂತರ ಕೊಡಪಾನದಿಂದ ಹೊರಗೆ ಹಾಕಿದೆ. ಹಾವಿಗೆ ಗೊತ್ತಾಯಿತು ಏನೋ ಇವನು ಸಾಯಿಸ್ತಾನೆ ಅಂತೇಳಿ. ಅದು ಹೊರಗೆ ಬರಲೇ ಇಲ್ಲ ಸುಮಾರು ಹೊತ್ತು. ಆನಂತರ ಕೊಡವಿದೆ, ಆದಷ್ಟು ಕೊಡವಿದ ನಂತರ ಕೆಳಗೆ ಬಂತು. ಮಾಮೂಲಾಗಿ ನನ್ನ ಒಂದು ಅನುಭವದಲ್ಲಿ ಹೇಳೋದಾದರೆ, ಹಾವನ್ನು ಕೆಳಗೆ ಬಿಟ್ಟು ಕೂಡಲೇ ಒಮ್ಮೆಲೆ ಓಡಿ ಹೋಗೋದು ಜಾಸ್ತಿ. ಆದರೆ ಈ ಹಾವು ಏನು ಮಾಡ್ತಂದರೆ, ಓಡಿ ಹೋಗಿಲ್ಲ, ಪಟ್ಟನೆ ಹೆಡೆ ಎತ್ತಿ ನಿಂತು ಬಿಟ್ಟಿತ್ತು. ನೇರ ನನ್ನನ್ನು ನೋಡ್ಲಿಕ್ಕೆ ಶುರು ಮಾಡ್ತು. ತೀರಾ ಹೆದರ್ಬಿಟ್ಟಿದೆ ಅದು. ಆದರೆ ನನ್ನಲ್ಲಿ ಕೋಪ ಇದೆ. ನಾನು ಅದಕ್ಕಿಂತ ಮೊದಲು ಒಳ್ಳೆ ಒಂದು ಒಣ ಕಟ್ಟಿಗೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದು ಹೊರಗೆ ಬಂದ ಕೂಡಲೇ ಚಚ್ಚಬೇಕು ಅಂತೇಳಿ. ಆದರೆ ಯಾಕೋ ಅದು ಹೆಡೆ ಎತ್ತಿ ನನ್ನನ್ನು ನೋಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ನನ್ನ ಇಡೀ ಗಮನ ಒಂದು ಸ್ವಲ್ಪ ಹೊತ್ತು ಅದನ್ನು ನೋಡುವ ಅಂತ ಅನಿಸ್ಬಿಡ್ತು ನನಗೆ. ಅದು ಹೆಡೆ ಎತ್ತಿ ಬುಸ್ಕುಟ್ಟುವಂಥದ್ದು, ಅಗಲವಾದ ಹೆಡೆ, ಅದರ ಕ್ರೋಧ, ಅದರ ಭಯ, ಅದನ್ನು ನಾನು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ನೋಡಿದೆ ಇನ್ನಷ್ಟು ಹೊತ್ತು ನೋಡುವ ಅಂತ ನೋಡ್ತಾ ನನಗೆ ಗೊತ್ತಿಲ್ಲದಾಗೆ ನಾನು ಥಾಟ್ಲೆಸ್ ಆಗಿದ್ದೆ. ಅದರ ಇಡೀ ರುದ್ರರಮಣೀಯ ಸೌಂದರ್ಯ, ನಾನು ನನ್ನ ಕೃತಿಯಲ್ಲಿ ಅದರ ಬಗ್ಗೆ ಬರೆದಿದ್ದೇನೆ. ನಾನು ಮೊದಲ ಬಾರಿಗೆ ಒಂದು ನಾಗರ ಹಾವು, ಹೆಡೆ ಎತ್ತಿ ನಿಂತ ನಾಗರ ಹಾವು ಮತ್ತು ಅದರ ಸೌಂದರ್ಯವನ್ನು ನಾನು ನೋಡಿದ್ದು ಮೊದಲ ಬಾರಿ. ಪೂರ್ಣ ಹಾವು ನನ್ನನ್ನು ನೋಡ್ತಾ ಇತ್ತು, ನನ್ನ ಕಣ್ಣನ್ನೇ ನೋಡ್ತಾ ಇತ್ತು, ನಾನು ಹಾವನ್ನು ನೋಡ್ತಾ ಇದ್ದೆ. ಆ ರೀತಿ ನೋಡ್ತಾ ಪಟ್ಟನೆ ನನ್ನ ಎಚ್ಚರ ಗಮನಕ್ಕೆ ಬಂದಾಗ ನನಗೆ ಪೂರ್ತಿ ಆ ಸಂದರ್ಭದಲ್ಲಿ ಹಾವಿನ ಮೇಲೆ ದ್ವೇಷ ಅಥವಾ ಕೋಪ ಯಾವ ಭಾವನೆಯೂ ಇರಲಿಲ್ಲ, ಖಾಲಿಯಾಗಿದ್ದೆ. ಯಾವುದೋ ಒಂದು ಹಾವು ನನ್ನ ಅಜ್ಜನ್ನು ಸಾಯಿಸಿತು, ಅದಕ್ಕಾಗಿ ನಾನು ಈ ಹಾವನ್ನು ಯಾಕೆ ಸಾಯಿಸಬೇಕು, ನನಗೆ ಏನು ಇದು ನಷ್ಟ ಮಾಡಿದೆ ಇದು ಅಂತೇಳಿ ಅಲ್ಲಿ ಬಂದ ಥಾಟ್ ನನಗೆ. ತಕ್ಷಣ ನನಗೆ ಏನಾಯ್ತು, ಅದನ್ನು ನೋಡಿದ ಕೂಡಲೇ, ಅನಿಸಿದ ಕೂಡಲೇ ಅಲ್ಲೇ ಸೈಲೆಂಟ್ ಆಗಿದೆ.
ಸೈಲೆಂಟ್ ಆದ ಮರುಕ್ಷಣ ಹಾವು ಸರನೆ ಮೆಲ್ಲ ಹೆಡೆಯನ್ನು ಸಣ್ಣದು ಮಾಡ್ತು, ಅಲ್ಲೇ ಹಿಂದೆ ಹರ್ಕೊಂಡು ಹೋಯ್ತು, ನೇರ ಪೊದೆಯೊಳಗೆ ಮರೆ ಆಯಿತು. ನಾನು ಅಲ್ಲೇ ಕುಸಿದು ಕೂತ್ಕೊಂಡೆ. ಅಲ್ಲಿಂದ ಕುಸಿದು ಕೂತ್ಕೊಂಡವ ನಾನು ಮತ್ತೆ ತುಂಬ ಶಾಂತವಾದ ಮನಸ್ಥಿತಿಯಿಂದ ಮನೆಗೆ ಬಂದು ಯಾವಾಗಲೂ ಹಗಲಲ್ಲಿ ನಾನು ಮಲಗೋದಿಲ್ಲ. ಆ ಹೊತ್ತು ನಾನು ಮಲಗಿಬಿಟ್ಟೆ ಮನೆಯಲ್ಲಿ ಬಂದು ಒಂದು ನಿದ್ದೆ ಮಾಡಿದ ನಂತರ ಎದ್ದಾಗ ನಾನು ತುಂಬ ಫ್ರೆಶ್ ಆಗಿದ್ದೆ. ಆವತ್ತೇ ಕೊನೆ. ಆ ನಂತರ ನನಗೆ ತಿಳಿದ ಮಟ್ಟಿಗೆ ನಾನು ಹಾವುಗಳನ್ನು ಯಾವುದೇ ನೋವು ಮಾಡದೆ ಅವುಗಳಿಗೆ ಹಿಂಸೆ ಮಾಡೋದನ್ನು ಮಾಡಿಯೇ ಇಲ್ಲ ಅಂತ. ಬಹುಶಃ ಈ ಒಂದು ಘಟನೆಯೇ ಅವರನ್ನು ಉರಗ ಪ್ರೇಮಿಯನ್ನಾಗಿ ಬದಲಾಯಿಸಿತು ಎನ್ನಬಹುದು. ಊರಲ್ಲಿ ಸನಿಲ್ ಅವರ ಹೆತ್ತವರಿಂದ ಜೀವನವನ್ನು ಸಮರ್ಥವಾಗಿ ನಿಭಾಯಿಸಲಾಗದೆ ಕಂಡಂತಹ ಸೋಲಿನ ಫಲವೋ ಅಥವಾ ವಿಧಿ ನಿಯಮವೇ ಹಾಗಿತ್ತೋ, ಇವರು ಮತ್ತೆ ದೂರದ ಊರಿಗೆ ಪ್ರಯಾಣಿಸುವ ನಿರ್ಧಾರವನ್ನು ತಳೆಯುತ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಬಾಲ್ಯ ಗೆಳೆಯನೊಬ್ಬ ಮಣಿಪಾಲದ MITಯಲ್ಲಿ ಕಲಿತಾ ಇದ್ದಂತಹ ವಿದ್ಯಾರ್ಥಿಯೊಬ್ಬನನ್ನು ಪರಿಚಯಿಸಿದ. ದೆಹಲಿಯ ಆತನ ಅಕ್ಕನ ಕ್ಲಿನಿಕ್ನಲ್ಲಿ ಫೋನ್ ಕರೆಗಳನ್ನು ನಿರ್ವಹಿಸಲು ಹುಡುಗನೊಬ್ಬನ ಅವಶ್ಯಕತೆ ಇದೆ ಎಂಬ ಅವನ ಮಾತನ್ನು ನಂಬಿದ ಸನಿಲ್ ಅವರು ಹೊಸ ಜೀವನವನ್ನು ಅರಸುತ್ತಾ ಅವನೊಂದಿಗೆ ಹೊರಟೇ ಬಿಡುತ್ತಾರೆ. ಆದರೆ ಅವರು ಅಲ್ಲಿ ಅನುಭವಿಸಿದ ಯಾತನೆಯ ಕಥೆ ಮನ ಮಿಡಿಯುವಂತಿದೆ. ಆ ಆಸಾಮಿ ಇವರನ್ನು ಕರೆದೊಯ್ದು ತನ್ನ ಮನೆಯ ಚಾಕರಿಗೆ ಇಟ್ಟುಕೊಳ್ಳುತ್ತಾನೆ. ಬಳಿಕ ಇವರನ್ನು ತಂದೆ ತಾಯಿಯ ವಶಕ್ಕೆ ಒಪ್ಪಿಸಿ ಉಡುಪಿಗೆ ಹಿಂದಿರುಗಿದ. ಅಲ್ಲಿಂದ ಇವರ ಪಾಡು ಹೀನಾಯವಾಗಿ ಬಿಟ್ಟಿತು. ದಿನನಿತ್ಯ ಇಡೀ ಮನೆಯ ಕೆಲಸದೊಂದಿಗೆ ಮನೆ ಯಜಮಾಂತಿಯ ಹಿಂಸೆ, ಕುಡಿದು ಮತ್ತನಾಗಿರುತ್ತಿದ್ದ ಯಜಮಾನನ ಕಾರಣವಿಲ್ಲದ ಹೊಡೆತ ಬಡಿತವನ್ನು ಅವರು ಸಹಿಸಬೇಕಾಯಿತು. ಪರವೂರಿನ ಬಗ್ಗೆ ಏನೇನೂ ತಿಳಿಯದ ಓಡಿ ಹೋಗೋಣ ಅಂತಂದ್ರೆ ಕಿಸೆಯಲ್ಲಿ 35 ಪೈಸೆ ಬಿಟ್ಟು ನೋಟಿಗೆ ಗತಿ ಇಲ್ಲದ ಸನಿಲ್ ಅವರು ಕೆಲವು ತಿಂಗಳು ಎಲ್ಲ ನೋವು ನುಂಗಿಕೊಂಡು ಅವರೊಡನೆ ಬದುಕಿದರು. ಬರಬರುತ್ತಾ ಆ ಶ್ರೀಮಂತ ಹುಚ್ಚರೊಂದಿಗೆ ಏಗುವುದೇ ದುಸ್ಸಾಧ್ಯವೆನಿಸಿ ತಪ್ಪಿಸಿಕೊಳ್ಳುವ ಧೈರ್ಯ ಮಾಡಿದರು. ಒಂದು ಬೆಳಿಗ್ಗೆ ಮನೆ ನಾಯಿಯನ್ನು ಬಹಿರ್ದೆಸೆಗೆ ಕರೆದೊಯ್ಯುವ ನೆಪದಿಂದ ಅವರ ಕಣ್ಣು ತಪ್ಪಿಸಿ ಬಟ್ಟೆಯ ಚೀಲ ಮತ್ತು ನಾಯಿಯೊಂದಿಗೆ ಹೊರಬೀಳುವ ಸನಿಲ್ ಅವರು ಕಟ್ಟಡದ ವಿಶಾಲ ಆವರಣಕ್ಕೆ ಬಂದು ನಿಲ್ಲುತ್ತಾರೆ. ಬಳಿಕ ನಾಯಿಯನ್ನು ಅಲ್ಲೇ ಬಿಟ್ಟು ಓಡತೊಡಗುತ್ತಾರೆ. ದುರಾದೃಷ್ಟಕ್ಕೆ ಮನೆಯ ಕಿಂಡಿಯಿಂದ ಅದನ್ನು ಗಮನಿಸಿದ ಯಜಮಾನ ಕೂಡಲೇ ಕಾರಿನಿಂದ ಅವರ ಬೆನ್ನು ಹತ್ತುತ್ತಾನೆ. ತನ್ನೂರಿನ ಕಾಡು ಗುಡ್ಡಗಳಲ್ಲಿಯೇ ಹೆಚ್ಚು ಕಾಲವನ್ನು ಕಳೆಯುತ್ತಿದ್ದ ಇವರಿಗೆ ಅವನಿಂದ ತಪ್ಪಿಸಿಕೊಳ್ಳುವುದು ದೊಡ್ಡ ವಿಷಯವಾಗಿರಲಿಲ್ಲ. ಕಾರು ಹಿಂಬಾಲಿಸುವುದನ್ನು ತಿಳಿದ ಸನಿಲ್ ಅವರು ಮಿಂಚಿನ ವೇಗದಲ್ಲಿ ಗಲ್ಲಿಯೊಂದನ್ನು ಹೊಕ್ಕರು. ಅಲ್ಲಿನ ಧೋಬಿಯವನ ಬೃಹತ್ ಬಟ್ಟೆ ರಾಶಿಯೊಳಗೆ ಅವನಿಗೂ ತಿಳಿಯದಂತೆ ತೂರಿ ಕೂರುತ್ತಾರೆ. ಸುಮಾರು ಹೊತ್ತಿನ ಬಳಿಕ ಮುಖ್ಯ ರಸ್ತೆಗೆ ಬಂದು ಆತ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಕಾಲ್ನಡಿಗೆಯಲ್ಲಿಯೇ 10-15 ಕಿಲೋಮೀಟರ್ ದೂರದ ಅನುಪಮ್ ಥಿಯೇಟರ್ ಎಂಬ 4 ಸಿನಿಮಾ ಟಾಕೀಸ್ಗಳಿದ್ದಂತಹ ಬಡಾವಣೆಯೊಂದಕ್ಕೆ ಬಂದು ನಿಲ್ಲುತ್ತಾರೆ. ಹಸಿವಿನಿಂದ ಬಳಲಿ ಅಂಗಡಿ ಬಾಗಿಲೊಂದರ ಬಳಿ ಕುಸಿದು ಮಲಗುತ್ತಾರೆ. ತುಸು ಹೊತ್ತಲ್ಲಿ ಅಂಗಡಿ ಮಾಲಕ ಬರುತ್ತಾನೆ. ಇವರನ್ನು ಕಂಡು ಅನುಮಾನದಿಂದ ಅತ್ತಿತ್ತ ಸುಳಿಯುತ್ತಾನೆ. ಅವನನ್ನು ಕಂಡ ಸನಿಲ್ ಅವರು ಎದ್ದು ಕೂರುತ್ತಾರೆ. ಆತ ಸಮೀಪ ಬಂದವನು, ಯಾರ್ ನೀನು, ಇಲ್ಲೇಕೆ ಕೂತಿದ್ಯಾ ಎಂದು ಗದರಿಸುತ್ತಾನೆ. ಅವನಿಗೆ ಉತ್ತರಿಸಲಾಗದ ಸನಿಲ್ ಅವರು ಮೇರೆಕು ಕಾಮ್ ಚಾಹಿಯೆ ಎನ್ನುತ್ತಾರೆ. ಅಂಗಡಿ ಮಾಲೀಕ ಇವರ ಬಳಲಿದ ಮುಖಚರ್ಯೆ ಅಮಾಯಕತೆಯನ್ನು ಗ್ರಹಿಸುತ್ತಾನೆ. ಅಂಗಡಿ ತೆರೆದು ಕುಳ್ಳಿರಿಸಿಕೊಂಡು ಪೂರ್ವಾಪರ ವಿಚಾರಿಸುತ್ತಾನೆ. ಅವನ ಭಾಷೆ ಇವರಿಗೆ, ಇವರ ಭಾಷೆ ಅವನಿಗೆ ಅರ್ಥವಾಗದೇ ಇದ್ದರೂ ಆತನನ್ನ ಪಕ್ಕದ ಹೋಟೆಲಿಗೆ ಕರೆದೊಯ್ದು ಇವರಿಗೆ ಕೆಲಸ ಕೊಡಿಸುತ್ತಾನೆ. ಅಲ್ಲಿಗೆ ಇವರು ತುಸು ನೆಮ್ಮದಿಯ ಉಸಿರು ಬಿಡುತ್ತಾರೆ. ನಂತರ ಕೆಲವು ಕಾಲ ಅಲ್ಲಿ ದುಡಿಯುತ್ತಾರೆ. ಇದೇ ಸಮಯದಲ್ಲಿ ಇವರಿಗೆ ಬಿಸ್ವಾಸ್ ಸಿಂಗ್ ಎಂಬ ಹಾವು ಹಿಡಿಯುವ ವ್ಯಕ್ತಿಯೊಬ್ಬನ ಸಂಪರ್ಕವಾಗುತ್ತದೆ. ಅವರದ್ದು ಕೆಲಸ ಏನು ಅಂದರೆ ಹಾವನ್ನು ಹಿಡಿಯುವುದು, ಅಲ್ಲೇ ಸಾಯಿಸೋದಾಗಿತ್ತು. ಅವರ ಪರಿಚಯ ಆಯಿತು. ಅವ್ರ ಜೊತೆ ನಾನೊಂದು 4-5 ಸಲ ಹಾವು ಹಿಡಿಲಿಕ್ಕಂತ ಹೋದೆ. ಅವ್ರ ಜೊತೆ ಹೋದ ನಂತರ ನನಗೆ ತುಂಬ ಹಿಂಸೆ ಅನಿಸಿದ ಘಟನೆ. ಅವರು ಪ್ರತಿ ಹಾವನ್ನು ಕೈಯಲ್ಲಿ ಉಂಗುರ ಇರ್ತಾಯಿತ್ತು, ಒಂದು 5-6 ಕಲ್ಲಿನ ಉಂಗುರ. ಎಡ ಕೈಯಲ್ಲಿ ಉಂಗುರವನ್ನು ಹಾವಿನ ಎದುರು ಎತ್ತಿ ನಿಲ್ಲಿಸಿ ಉಂಗುರವನ್ನು ತೋರಿಸ್ತಾ ಇದ್ರು, ಅದನ್ನು ಚಲನೆ ಮಾಡಿಸ್ತಾ ಇದ್ರು. ಅವರು ಆ ಉಂಗುರವನ್ನು ನೋಡಿ ಹಾವು ಎತ್ತಿ ನಿಲ್ಲುತ್ತೆ ಅಂತ ಅವ್ರು ತಿಳ್ಕೊಂಡಿದ್ರು. ಬಟ್ ಅದು ಚಲನೆಗೆ ಆ ರೀತಿ ಮಾಡ್ತಾ ಇತ್ತು ಅಂತ ನನಗೀಗ ಅರ್ಥ ಆಗಿದೆ. ಅವ್ರೇನು ಮಾಡ್ತಾಯಿದ್ರು, ಎತ್ತಿ ನಿಂತ ಹಾವನ್ನು ಬಲಗೈಯಲ್ಲಿ ಪಟ್ಟನೆ ಹಿಂದುಗಡೆ ಹಿಡಿದು ಅಲ್ಲೇ ಅದನ್ನು ಕುತ್ತಿಗೆ ಮುರಿದು ಬಿಸಾಡ್ತಾಯಿದ್ರು. ನನಗೆ ಒಂದು ತುಂಬ ಆಘಾತಕಾರಿ ಘಟನೆ. ಒಂದು 3-4 ಹಾವು ಹಿಡಿದ ನಂತರ ನಾನು ಅವ್ರಿಗೆ ಹೇಳಿದೆ, ಇದು ಸಾಯಿಸೋದು ತಪ್ಪಲ್ವ ನೀವು ಈ ರೀತಿ ಇದು ಮಾಡೋದು ಅಂತ ನಾನು ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಹೇಳಿದ ಉತ್ತರ, ಅದು ಸಾಯಿಸದೆ ಬಿಡುವುದು, ರಕ್ಷಣೆ ಮಾಡೋದು ನಿನ್ನ ಊರಲ್ಲಿ ನಡೀತದೆ, ನಮ್ಮೂರಲ್ಲಿ ನನ್ನನ್ನು ಕರೆಯೋದೇ ಅದನ್ನು ಸಾಯಿಸಲಿಕ್ಕೆ, ನಮಗಿದು ಅಪಾಯಕರ, ಹಾಗಾಗಿ ನಾವು ಅದನ್ನು ಜೀವಂತ ಬಿಡೋದಿಲ್ಲ ಅಂತ ಹೇಳಿಬಿಟ್ರು. ಒಂದು ಸ್ವಲ್ಪ ಖಾರವಾಗಿ ಹೇಳಿದರು. ಅನಂತರ ನಾನು ಸ್ಟಾಪ್ ಮಾಡಿದೆ. ಹೀಗಿದ್ದ ಕಾಲದಲ್ಲಿ ತಮ್ಮ ಸುತ್ತಮುತ್ತ ಹುಡುಕಿದರೂ ಸಿಗದ ತನ್ನೂರ, ತನ್ನ ಭಾಷೆಯ ಜನರನ್ನು ಕಾಣದೆ ರೋಸಿದ ಸನಿಲ್ ಅವರು
2 ವರ್ಷಗಳ ನಂತರ ಊರಿಗೆ ಮರಳುತ್ತಾರೆ. ಬಳಿಕ ಕೆಲವಾರು ತಿಂಗಳು ಊರಲ್ಲಿ ಕಾಲಹರಣ ಮಾಡುತ್ತಾರೆ. ಮತ್ತೆ ಮನೆಯ ವಾತಾವರಣ ಹಿಂಸೆ ತರಿಸುತ್ತದೆ. ಏನಾದರೂ ಮಾಡಿ ಈ ಪರಿಸರದಿಂದ ದೂರವಾಗಬೇಕು ಮತ್ತು ಬಡತನದಿಂದ ಮುಕ್ತಿ ಪಡೆಯಬೇಕು ಎಂಬ ಹಂಬಲವೇಳುತ್ತದೆ. ಮರಳಿ ಮುಂಬೈಯತ್ತ ಮುಖ ಮಾಡುತ್ತಾರೆ. ಮುಂಬೈ ಬೈಕ್ಲಾದ ಬೃಹತ್ ಕೋರ್ಟ್ ಕ್ಯಾಂಟೀನ್ ಒಂದರಲ್ಲಿ ಲೋಟ ತಟ್ಟೆ ತೊಳೆಯುವ ಕಾಯಕವನ್ನು ಆರಂಭಿಸುತ್ತಾರೆ. ಕೆಲವೇ ತಿಂಗಳಲ್ಲಿ ಹೋಟೆಲಿನ ಇತರ ಕೆಲಸಗಳನ್ನೂ ಕಲಿತು ಚಾಯ್ವಾಲಾನಾಗಿ ಬಡ್ತಿ ಪಡೆಯುತ್ತಾರೆ. ಮುಂದಿನೊಂದು ವರ್ಷದಲ್ಲಿ ಅದೇ ಕ್ಯಾಂಟೀನಿನ ಮ್ಯಾನೇಜರ್ ಹುದ್ದೆಗೂ ಏರುತ್ತಾರೆ. ಆಗ ವಿದ್ಯಾಭ್ಯಾಸ ಮುಂದುವರಿಸುವ ಮನಸ್ಸಾಗುತ್ತದೆ. ರಾತ್ರಿ ಶಾಲೆಗೆ ಸೇರಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸುತ್ತಾರೆ. ಇಷ್ಟೆಲ್ಲ ಸಂಘರ್ಷಗಳ ನಡುವೆ ಸನಿಲ್ ಅವರಿಗೆ ಸಾಹಿತ್ಯ ಓದುವ ಹವ್ಯಾಸ ಪ್ರಾಥಮಿಕ ಶಾಲೆಯಿಂದಲೇ ಬೆನ್ನು ಹತ್ತುತ್ತದೆ. ಆವತ್ತೊಮ್ಮೆ ಸಾಯಿ ಸುತೆಯವರ ಕಾದಂಬರಿಯೊಂದನ್ನು ಓದಿದವರು ಅಂದಿನ ಪ್ರಸಿದ್ಧ ಕಾದಂಬರಿಕಾರರಾದ ತ್ರಿವೇಣಿ, ಎಂಡಮೂರಿ, ಉಷಾ ನವರತ್ನರಾಮ್, MK ಇಂದಿರಾ ಅವರಂತಹ ಮೇರು ಲೇಖಕರನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ಕ್ಯಾಂಟೀನ್ನ ಮ್ಯಾನೇಜರ್ ಆದ ಮೇಲೆ ಓದಲು ಸಮಯ ಸಿಕ್ಕುತ್ತಿದ್ದುದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಶ್ರೀಮದ್ ಭಗವದ್ಗೀತೆ, ಬೈಬಲ್ನಂತಹ ಗ್ರಂಥಗಳನ್ನು ನಿತ್ಯ ಪಠಣ ಮಾಡುತ್ತಾರೆ. ಹೀಗೆ ಇವರ ಜೀವನವು ಒಂದು ಹಂತಕ್ಕೆ ಸಮಾಧಾನಕರವಾಗಿ ಸಾಗ್ತಾ ಇದ್ರೂ ಹಣ ಗಳಿಸುವ ಯೋಜನೆಯೊಂದು ಅವರನ್ನು ಕಾಡುತ್ತಲೇ ಇರುತ್ತದೆ. ಅದೇ ಸಂದರ್ಭದಲ್ಲಿ ಕ್ಯಾಂಟೀನಿಗೆ ಬರ್ತಾ ಇದ್ದಂತಹ ವಕೀಲರೊಬ್ಬರ ಗೆಳೆತನವಾಗುತ್ತದೆ. ಅವರ ಸಹಾಯದಿಂದ ಮುಂಬೈನ ಅಂದಿನ ಪ್ರಸಿದ್ಧ ಲೇಡೀಸ್ ಬಾರ್ ಒಂದರಲ್ಲಿ ಸ್ಟೀವರ್ಡ್ ಆಗಿ ಸೇರಿಕೊಳ್ಳುತ್ತಾರೆ. ಆ ಕಾಲದಲ್ಲಿ ಲೇಡೀಸ್ ಬಾರ್ಗಳು ಹಣವನ್ನು ಮುದ್ರಿಸುವ ಯಂತ್ರಗಳಂತೆಯೇ ಕಾರ್ಯನಿರ್ವಹಿಸ್ತಾ ಇದ್ದವು. ಅದನ್ನು ಅವರಿವರಿಂದ ಕೇಳುತ್ತಾ ಗಮನಿಸುತ್ತಾ ಬಂದಿದ್ದ ಇವರಿಗೆ ತಾನು ಹಣ ಗಳಿಸುವುದಕ್ಕೆ ಇದೇ ಸೂಕ್ತ ಮಾರ್ಗ ಎಂದು ಅನಿಸುತ್ತದೆ. ಅಲ್ಲಿ ಹುರುಪಿನಿಂದ ದುಡಿಯುತ್ತಾರೆ. ಕೆಲವೇ ಕಾಲದೊಳಗೆ ತಾವು ಹಿಂದೆಂದೂ ಕಾಣದಷ್ಟು ಹಣವನ್ನೂ ಗಳಿಸುತ್ತಾರೆ. ಆದರೆ ಲೇಡೀಸ್ ಬಾರ್ಗಳಲ್ಲಿ ನಡೆಯುವ ಅವ್ಯವಹಾರ, ಬಡ ಅಮಾಯಕ ಮಹಿಳೆಯರನ್ನು ಅಲ್ಲಿ ನಡೆಸಿಕೊಳ್ಳುವ ರೀತಿ, ಅವರ ಸೂತ್ರ ಕಿತ್ತ ಗಾಳಿಪಟದಂತೆ ಕಮರಿ ಹೋಗುತ್ತಿದ್ದ ಬದುಕು, ಜೊತೆಗೆ ಆಗಾಗ ಭೂಗತ ದೊರೆಗಳು ಅಲ್ಲಿಗೆ ಬಂದು ನಡೆಸುವ ಅಡ್ಡ ದಂಧೆಗಳು, ಹೋಟೆಲ್ ಸಿಬ್ಬಂದಿಗಳ ಮೇಲೆ ಅವರು ನಡೆಸುತ್ತಿದ್ದ ದಬ್ಬಾಳಿಕೆಗಳನ್ನೆಲ್ಲ ಕಾಣುತ್ತಾ ಬಂದ ಸನಿಲ್ ಅವರು ಇಂತಹ ಅನೈತಿಕ ದುಡಿಮೆಯಿಂದ ಗಳಿಸುವ ಹಣವೇ ಬೇಡ ಎಂಬ ನಿರ್ಧಾರಕ್ಕೆ ಬರುತ್ತಾರೆ. ಅದೇ ಸಮಯದಲ್ಲಿ ಒಂದು ರಾತ್ರಿ ಅಂದಿನ ಭೂಗತ ದೊರೆ ದಾವೂದ್ ಇಬ್ರಾಹಿಂನ ತಂಡಕ್ಕೆ ಹೊಸದಾಗಿ ಸೇರ್ಪಡೆಗೊಂಡ ಕೆಲವು ರೌಡಿಗಳು ಹೋಟೆಲಿಗೆ ಆಗಮಿಸಿ ದಾಂಧಲೆ ಎಬ್ಬಿಸುತ್ತಾರೆ. ಅವರು ಬಾರ್ ಹುಡುಗಿಯರ ಮೇಲೆ ನಡೆಸಿದಂತಹ ಹಿಂಸಾಚಾರದಿಂದ ಹೋಟೆಲ್ ಸಿಬ್ಬಂದಿಗಳು ರೊಚ್ಚಿಗೆದ್ದು ಅವರನ್ನು ಹಿಡಿದು ಯದ್ವಾ ತದ್ವಾ ಥಳಿಸುತ್ತಾರೆ. ಮರುದಿನ ಆ ತಂಡದ ಮುಂಬೈ ಡಾನ್ ಎಂದೇ ಖ್ಯಾತನಾದ ಒಬ್ಬಾತನಿಂದ ಹೋಟೆಲ್ ಮಾಲೀಕರಿಗೆ ಕರೆ ಬರುತ್ತದೆ. ನಮ್ಮ ಹುಡುಗರ ಮೇಲೆ ಕೈ ಮಾಡಿದವರನ್ನು ಮರ್ಯಾದೆಯಿಂದ ನಮಗೆ ಒಪ್ಪಿಸಿ ಬಿಡಿ, ಇಲ್ಲವಾದರೆ ನಿಮ್ಮ ಹೋಟೆಲು ಧ್ವಂಸ ಮಾಡುತ್ತೇವೆ ಎಂದು ಬೆದರಿಸುತ್ತಾನೆ. ಅದೃಷ್ಟವಶಾತ್ ಹೋಟೆಲ್ ಮಾಲಕರು ಸಿಬ್ಬಂದಿಗಳ ಪರ ನಿಲ್ಲುತ್ತಾರೆ. ದೊಡ್ಡ ಗಲಾಟೆಯಾಗಿ ಬಹುಶಃ ಕೊಲೆಯಲ್ಲಿ ಅವಸಾನವಾಗುತ್ತಿದ್ದಂತಹ ಘಟನೆಯನ್ನು ಅವರು ಪ್ರಭಾವಿ ವ್ಯಕ್ತಿ, ರಾಜಕಾರಣಿಗಳ ಸಹಾಯದಿಂದ ತಣ್ಣಗಾಗಿಸುತ್ತಾರೆ. ಇವೆಲ್ಲವನ್ನೂ ಕಾಣುತ್ತಾ ಬಂದ ಸನಿಲ್ ಅವರಿಗೆ ಮುಂಬೈ ಜೀವನದ ಮೇಲೆ ರೇಜಿಗೆ ಹುಟ್ಟುತ್ತದೆ. ಅದೇ ಕಾಲದಲ್ಲಿ ಪದೇ ಪದೇ ಪತ್ರವನ್ನು ಬರೆಯುತ್ತಾ ಊರಿಗೆ ಬರುವಂತೆ ಹೇಳುತ್ತಿದ್ದ ಸಹೋದರಿಯ ಒತ್ತಾಯಕ್ಕೆ ಮಣಿಯುವ ಇವರು ಊರಿಗೆ ಮರಳುತ್ತಾರೆ. ಊರಿನಲ್ಲಿಯೇ ನೆಲೆಯೂರಲು ನಿಶ್ಚಯಿಸುತ್ತಾರೆ. ಕೆಲವು ಕಾಲ ಮೈ ಮುರಿದು ದುಡಿಯುವ ಕೂಲಿ ಕೆಲಸಗಳೊಂದಿಗೆ ಇತರ 30ಕ್ಕೂ ಹೆಚ್ಚು ಬಗೆಯ ಕೆಲಸಗಳಲ್ಲಿ ಕೈಯಾಡಿಸುತ್ತಾರೆ. ಯಾವ ವೃತ್ತಿಯೂ ಅವರಿಗೆ ಆಪ್ತವಾಗುವುದಿಲ್ಲ, ತೃಪ್ತಿ ನೀಡುವುದಿಲ್ಲ. ಕಾರಣ ಆವರೆಗೆ ಅವರು ಕಂಡ ದುಡಿಮೆಗಳೆಲ್ಲ ಇನ್ನೊಬ್ಬರಿಗೆ ಅಡಿಯಾಳಾಗಿ ದುಡಿಯುವಂಥದ್ದೇ ಆಗಿದ್ದವು. ಆದ್ದರಿಂದ ಅವರ ಮನಸ್ಸು ಸ್ವತಂತ್ರವಾಗಿ ಬದುಕಲು ಇಚ್ಛಿಸುತ್ತಿತ್ತು. ಅದೇ ಉದ್ದೇಶದಿಂದ ರಿಕ್ಷಾ ಕಲಿತು ಚಾಲಕರಾಗಿ ದುಡಿಯತೊಡಗುತ್ತಾರೆ. ಇದೇ ಕಾಲಘಟ್ಟದಲ್ಲಿ ಒಬ್ಬಾಕೆಯ ಮೇಲೆ ಪ್ರೇಮಾಂಕುರವಾಗುತ್ತದೆ. ಆ ಪ್ರೀತಿ ಇಬ್ಬರ ನಡುವೆ ಭವ್ಯ ಸೇತುವೆ ನಿರ್ಮಿಸಿ ಇವರ ಬದುಕಿನಲ್ಲಿ ನವ ಚೈತನ್ಯ ಮೂಡಿಸುತ್ತದೆ. ಒಂದು ದಿನ ಸರಳ ವಿವಾಹದಲ್ಲಿ ಸತಿಪತಿಯರಾದ ಸನಿಲ್ ಬಡತನದಲ್ಲೂ ಸುಖ ಸಂಸಾರದ ಖುಷಿಯನ್ನು ಕಾಣುತ್ತಾರೆ. ಬೀಡಿ ಕಟ್ಟಿ ಬದುಕು ಸಾಗಿಸತೊಡಗಿದ ಜೀವನ ಸಂಗಾತಿಯ ಸಹಕಾರ ಇವರ ಬದುಕಿನಲ್ಲಿ ಹೊಸ ಜವಾಬ್ದಾರಿಯನ್ನು ಸೃಷ್ಟಿಸುತ್ತದೆ. ಹಾವು ಹಿಡಿಯುವವರೇ ವಿರಳವಿದ್ದ ಈಗಿನಂತೆ ಅಂತರ್ಜಾಲ ತಂತ್ರಜ್ಞಾನಗಳ ಸಹಾಯವಿಲ್ಲದ ಕಾಲದಲ್ಲಿ ಯಾರೊಬ್ಬ ಗುರುವಿನ ಮಾರ್ಗದರ್ಶನವೂ ಇಲ್ಲದೆ, ಯಾವ ಹಾವಿನ ಪರಿಚಯ ಗುಣ ಸ್ವಭಾವಗಳ ಕುರಿತು ಸೂಕ್ತ ಜ್ಞಾನವಿಲ್ಲದೆ ಸ್ವಯಂ ಧೈರ್ಯ ಛಲದಿಂದಲೇ ಹಾವುಗಳನ್ನು ಹಿಡಿಯುತ್ತಿದ್ದ ಸನಿಲ್ ಅವರ ಚಟುವಟಿಕೆಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಓದುತ್ತಾ ಇವರ ಉರಗ ಸಂರಕ್ಷಣಾ ಪ್ರತಿಭೆಗೆ ಮಾರು ಹೋದ ಉಡುಪಿಯ ಬಲರಾಮ್ ಭಟ್ ಎಂಬ ಹಿರಿಯ ಸ್ನೇಹಿತರು ಇವರನ್ನು ಹುಡುಕಿಕೊಂಡು ಬಂದು ಸ್ನೇಹದಿಂದ ನೀಡಿದ ಹಾವುಗಳ ಕುರಿತ ಆಂಗ್ಲ ಕೃತಿಯೊಂದು ಇವರಲ್ಲಿ ಉರಗಗಳ ಬಗ್ಗೆ ಜ್ಞಾನವನ್ನು ವೃದ್ಧಿಸುವಲ್ಲಿ ಸಹಕಾರಿಯಾಗುತ್ತದೆ.
ಮುಂದೆ ಆಟೋ ಓಡಿಸಿ ಜೀವನ ಸಾಗಿಸುತ್ತಾ ಸನಿಲ್ ಅವರು ದಿನನಿತ್ಯ 10 ಹಾವುಗಳನ್ನು ಹಿಡಿಯುತ್ತಾ ಕ್ರಮೇಣ ಅವುಗಳ ಬಗ್ಗೆ ಆಳವಾದಂತಹ ಅಧ್ಯಯನದಲ್ಲಿ ತೊಡಗುತ್ತಾರೆ. ಕೆಲವು ಬಾರಿ ವಿಷ ಸರ್ಪಗಳ ಕಡಿತಗಳಿಗೆ ತುತ್ತಾಗಿ ಆಸ್ಪತ್ರೆಯನ್ನು ಸೇರುತ್ತಾರೆ. ಆದ್ದರಿಂದ ಆಸ್ಪತ್ರೆಯ ವೈದ್ಯರು, ದಾದಿಗಳು ಇವರ ಮಾಮೂಲಿ ಸ್ನೇಹಿತರಾಗುತ್ತಾರೆ. ಆದರೆ ಒಮ್ಮೆ ಕಾಳಿಂಗ ಸರ್ಪದ ವಿಷದಂತದಿಂದ ಗೀರಿಸಿಕೊಂಡ ಸನಿಲ್ ಅವರು ಏನಾಗ್ಲಿಕ್ಕಿಲ್ಲ ನೋಡುವ ಎಂದುಕೊಂಡ ಹುಂಬ ಧೈರ್ಯವು ವಿಷವೇರಿದ ಪರಿಣಾಮದಿಂದ ವ್ಯರ್ಥವಾಗಿ ಜೀವ ಭಯವೆದ್ದು ತಾನೇ ರಿಕ್ಷಾ ಚಲಾಯಿಸಿಕೊಂಡು ವೈದ್ಯರಲ್ಲಿ ಓಡುವಂತೆ ಮಾಡುತ್ತದೆ. ಅಲ್ಲಿ ಕಾಳಿಂಗ ಸರ್ಪದ ವಿಷಕ್ಕೆ ಭಾರತದಲ್ಲಿ ಔಷಧಿ ಇಲ್ಲವಲ್ಲ ಮಾರಾಯ ಎಂಬ ವೈದ್ಯರ ಮಾತಿನಿಂದ ಸನಿಲ್ ಜೀವದಾಸೆ ಬಿಟ್ಟವರು ಇತರ ವಿಷದ ಹಾವುಗಳ ಕಡಿತಕ್ಕೆ ನೀಡುವ ಔಷಧಿಯನ್ನೇ ಕೊಡಿ ಡಾಕ್ಟ್ರೇ, ಆದ್ರೆ ಆಯ್ತು ಹೋದ್ರೆ ಹೋಯ್ತು ಎನ್ನುತ್ತಾರೆ. ಹಾಗೂ ಅದನ್ನೇ ಪಡೆದು ಸಾವನ್ನೇ ಗೆದ್ದು ಬಂದಿರುವುದು ಒಂದು ಪವಾಡವೇ ಸರಿ. ಯೌವನದಲ್ಲಿ ಸಾಹಸಿಯಾಗಿ ಈಗ ಮಾಗಿದ ವಯಸ್ಸಿಗೆ ಬಂದಿರುವ ಸನಿಲ್ ಅವರ ಜೀವನದಲ್ಲಿ ನಡೆದಂತಹ ಒಂದು ವಿಲಕ್ಷಣ ಘಟನೆ ಉಡುಪಿಯ ಮಿಷನ್ ಆಸ್ಪತ್ರೆಯ ಬಳಿ ಬಾವಿಯೊಂದರ ಬಲೆಗೆ ಸಿಲುಕಿದ್ದ ಸರ್ಪವೊಂದನ್ನು ರಕ್ಷಿಸಲು ಹೋದದ್ದು. ಸುಮಾರು 7 ಗಂಟೆಯ ಹೊತ್ತು, 7-7:30 ಕತ್ತಲಾಗಿದೆ. ಆವತ್ತು ನಾನು ಇಡೀ ದಿನ ಒಂದು 16 ಹಾವು ಹಿಡಿದು ಸುಸ್ತಾಗಿದ್ದೆ. ಅದರಿಂದ ಅವರು ಏನು ಮಾಡಿದ್ರು, ಬಂದು ಕರೆದ್ರು, ಒಂದು ಬಲೆಯಲ್ಲಿ ಹಾವು ಸಿಕ್ಕಿ ಬಿದ್ದಿದೆ, ನೀವು ಬರಬೇಕು ಅಂತ ಕರೆದ್ರು. ಅದಕ್ಕೆ ನಾನು ಹೇಳಿದೆ, ಇವತ್ತು ಸಾಧ್ಯ ಇಲ್ಲ ನನಗೆ ಬರಲಿಕ್ಕೆ, ಸುಸ್ತಾಗಿದ್ದೇನೆ, ನಾಳೆಗಾದರೆ ಅದು ಸತ್ತೋಗುತ್ತೆ ಅಂತ ಹೇಳಿದರು, ಬಲೆಯಲ್ಲಿ ಬಿದ್ದು ಸತ್ತೋಗುತ್ತೆ ಅಂತ ಹೇಳಿದ್ರು. ಹಾಗೆ ನಾನು ಮನಸ್ಸು ಬದಲು ಮಾಡಿ ಅಲ್ಲಿ ಹೋದೆ. ರಾತ್ರಿ ಪೂರ್ತಿ ಬಲೆಯನ್ನು ಕತ್ತರಿಸಲಿಕ್ಕೆ ಒಬ್ಬ ಹುಡುಗ ಟಾರ್ಚ್ ಇಟ್ಕೊಂಡಿದ್ದ, ಬೆಳಕಿನ ವ್ಯವಸ್ಥೆ ಬೇಕಿದ್ದು, ಟಾರ್ಚ್ ಇಟ್ಕೊಂಡಿದ್ದ. ನಾನೇನು ಮಾಡಿದೆ, ಬಲೆಯನ್ನು ಕತ್ತರಿಸಿ ಪೂರ್ತಿ ಬಲೆ ಕತ್ತರಿಸಿ ಆದ ನಂತರ ಒಂದು 3/4 ಗಂಟೆ ಕೆಲಸ. ಅಲ್ಲಿ ಬಲೆ ಪೂರ್ತಿ ಕತ್ತರಿಸಿ ಆದ ನಂತರ ಹಾವು ನನ್ನ ಕೈಯಿಂದ ಜಾರಿ ಹೆಡೆ ಎತ್ತಿ ನಿಂತಿತ್ತು. ಅದನ್ನು ನೋಡಿದ ಹುಡುಗ, ಅಲ್ಲಿವರೆಗೆ ಟಾರ್ಚ್ ಇಟ್ಕೊಂಡಿದ್ದವ, ತಕ್ಷಣ ಆ ಹಾವಿನ ಹೆಡೆ ನೋಡಿ ಟಾರ್ಚನ್ನು ಬಿಸಾಡಿ ಓಡಿ ಹೋದ. ಆದರೆ ಒಂದು ಬಲೆಯ ಒಂದು ತುದಿ ನನ್ನ ಕೈಯಲ್ಲಿ ಸಿಕ್ಕಿಕೊಂಡಿದೆ, ಇನ್ನೊಂದು ತುದಿಗೆ ಅದು ಸಿಕ್ಕಿಬಿಡ್ತು. ಆ ಕತ್ಲೆಯಲ್ಲಿ ಅದೇನು ಮಾಡ್ತು, ನಾನೇ ಹಿಡ್ಕೊಂಡಿದ್ದೀನಿ ಅಂತೇಳಿ ಕತ್ಲೆಯಲ್ಲಿ ಬಂದು ನನ್ನ ಕೈಯನ್ನು ಸರಿಯೇ ಕಚ್ಚಿ ಹಿಡ್ಕೊಳ್ತು. ಇದು ಆಸ್ಪತ್ರೆ ಕಾಂಪೌಂಡಿನ ಒಳಗೆ ನಡೆದ ಘಟನೆ. ಅದರಿಂದ ತಕ್ಷಣ ನಾನೇನು ಮಾಡಿದೆ, ಅಷ್ಟೊತ್ತಿಗೆ ಎಲ್ಲ ಟಾರ್ಚ್ ಎಲ್ಲ ಹುಡುಕಿದ ನಂತರ ನಾನು ಹಾವು ಕಚ್ಚಿ ಹಿಡ್ಕೊಂಡಿತ್ತು, ಅಂದರೆ ಪೂರ್ತಿ ವಿಷವನ್ನು ಇಂಜೆಕ್ಟ್ ಮಾಡಿತ್ತು. ನಾನು ಅದನ್ನು ಹಾಗೆ ತಿರುಗಿಸಿ ತೆಗೆದೆ ಹಾವನ್ನು, ಬೇರೆ ವಿಧಿ ಇರಲಿಲ್ಲ. ಆವಾಗ ಒಂದು ಹಲ್ಲು ಕೂಡ ಕಟ್ಟಾಯಿತು ಹಾವಿದ್ದು. ಹಾಗೆ ನಾನು ತಕ್ಷಣ ಅಲ್ಲೇ ಎಮರ್ಜೆನ್ಸಿ ವಾರ್ಡಿದೆ, ಹಾವನ್ನು ಚೀಲಕ್ಕೆ ಹಾಕಿದೆ. ಅಲ್ಲಿಂದ ಸೀದಾ ಎಮರ್ಜೆನ್ಸಿ ವಾರ್ಡಿಗೆ ಹೋಗಿ ಕೂತ್ಕೊಂಡೆ. ಅವ್ರಿಗೆ ಹೇಳಿದೆ ನಾಗರಾವ್ ಕಚ್ಚಿತ್ತು ಅಂತೇಳಿ. ನನಗೊಂದು ತಲೆಯಲ್ಲಿ ಆಲೋಚನೆ ಆವಾಗ ಬರ್ತಾ ಇತ್ತು, ಯಾಕಂದರೆ ನಾನು ತುಂಬ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೆ. ಆವಾಗ ಹಾವಿನ ಕಡಿತದ ಬಗ್ಗೆ, ಚಿಕಿತ್ಸೆಯ ಬಗ್ಗೆ ನಾನು ಕೆಲವು ಪುಸ್ತಕಗಳನ್ನು ಓದಿ ಬಾಯ್ಪಾಠ ಮಾಡ್ಕೊಂಡು ಹೋಗಿ ಮಾತಾಡ್ತಾ ಇದ್ದೆ. ಇದೊಂದು ಒಳ್ಳೆಯ ಅನುಭವ. ಆಸ್ಪತ್ರೆಯ ಸಮೀಪದಲ್ಲೇ ನನಗೆ ಸ್ನೇಕ್ ಬೈಟ್ ಆಗಿದೆ. ಹಾಗಾಗಿ ಹಾವು ಕಚ್ಚಿದಾಗ ಏನೆಲ್ಲ ಚಿಹ್ನೆಗಳು ನಮ್ಗೆ ಬರ್ತವೆ ಅದನ್ನು ನಾನು ನೋಟ್ ಮಾಡ್ಕೊಳ್ಬೇಕು, ಧೈರ್ಯವಾಗಿ ನೋಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ನನಗೆ ಬಂತು. ಹಾಗಾಗಿ ನಾನು ಏನು ಮಾಡಿದೆ, ಆ ಭಯವನ್ನು ಬದಿಗೊತ್ತಿ ಶಾರೀರಿಕವಾಗಿ ಬರುವಂಥ ಚಿಹ್ನೆಗಳನ್ನು ನಾನು ಗಮನಿಸಿ ಶುರು ಮಾಡಿದೆ. ಅದು ಪೂರ್ತಿ ಒಂದೊಂದೇ ಗಂಟು ಸ್ವಾಧೀನ ತಪ್ಪುವುದು, ಕಣ್ಣು ಮಂಜಾಗುವುದು, ಉಸಿರಾಟ ತೊಂದರೆ ಬರುವಂಥದ್ದು, ಒಂದೊಂದೇ ಬರ್ತಾ ಇದ್ದದನ್ನು ನಾನು ತಲೆಯಲ್ಲಿ ಮನಸ್ಸಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದೆ. ಕೊನೆ ಹಂತದಲ್ಲಿ ನನಗೆ ಪೂರ್ಣ ಕಣ್ಣು ಹೋಯಿತು, ನಾಲಿಗೆ ದಪ್ಪ ಆಯಿತು, ಮಾತಾಡಲಿಕ್ಕಾಗಲಿಲ್ಲ, ಉಸಿರು ನಿಲ್ಲುವ ಸ್ಥಿತಿಗೆ ಬಂತು. ಉಸಿರಾಟ ತೊಂದರೆ ಬಂದದ್ರಿಂದ ನನಗೆ ಆವಾಗ ಜೀವ ಭಯ ಆವರಿಸ್ಕೊಂಡಿತ್ತು, ನಾನು ಸಾಯ್ತಾ ಇದ್ದೇನೆ ಈಗ ಅಂತೇಳಿ. ತೀರಾ ಭಯ ಆಯಿತು. ಭಯ ಆಗುವಷ್ಟು ಹೊತ್ತಿಗೆ ನಿಜವಾಗಿ ನಾನು ಶರೀರದಿಂದ ಪ್ರತ್ಯೇಕ ಆಗಿದ್ದೆ. ಅಂದರೆ ಶರೀರ ತಟಸ್ಥ ಆಗಿತ್ತು, ನನ್ನ ಉಸಿರಾಟ ವ್ಯವಸ್ಥೆ ನಿಂತಿತ್ತು, ಕೃತಕ ಇದರನ್ನು ವ್ಯವಸ್ಥೆ ಮಾಡಿದ್ರು. ಆ ನಂತರದ ಒಂದು ಅನುಭವ ನನ್ನ ಜೀವನದಲ್ಲಿ ನಡೆದಂಥ ದೊಡ್ಡ ಅನುಭವ, ಅದು ಕೋಮಾದ ಅನುಭವ. ಕೋಮಾ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ಆ ಸ್ಥಿತಿ ಹೇಗಿತ್ತಂದರೆ, ನನ್ನ ಶರೀರ ನಿಸ್ತೇಜ ಸ್ಥಿತಿಯಲ್ಲಿ ಮಲಗಿತ್ತು, ನಾನು ಶರೀರದ ಒಳಗಿರಲಿಲ್ಲ, ಶರೀರದ ಮೇಲೆ ತೇಲ್ತಾ ಇದ್ದಂಥ ಅನುಭವ. ಶರೀರದಲ್ಲಿ ಇರುವಾಗಿನ ದುಃಖ, ನೋವು, ಹಿಂಸೆ, ಭಯ ಏನೆಲ್ಲ ಆಗ್ತದೋ ನಮಗೆ, ಆ ಶರೀರದಿಂದ ನಾನು ಅನ್ನೋ ಒಂದು ಪ್ರಜ್ಞೆ ಹೊರಗೆ ಬಂದ ನಂತರ ಯಾವುದೇ ಭಯ ಅಥವಾ ಯಾವುದೇ ಭಾವನೆಗಳಿಲ್ಲದ ಒಂದು ನಿರಾಳವಾದ ಶಾಂತವಾದ ಸ್ಥಿತಿ ನನ್ನದಾಗಿ. ಅಷ್ಟೊತ್ತಿಗೆ ಅಲ್ಲಿ ಡಾಕ್ಟರ್ಸ್ ಹೇಳಿದ್ರು ಅಂತ ಅನಿಸುತ್ತೆ, ಮರುದಿನ ಗೊತ್ತಾಯ್ತು ನನಗೆ. ನನ್ನನ್ನು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ಡಾಕ್ಟರ್ಸ್ ಹೇಳಿದರು. ಹಾಗೆ ನನ್ನನ್ನು ನಾನು ಪೂರ್ತಿಯಲ್ಲಿ ನನ್ನ ಗಮನದಲ್ಲಿ ಇದೆ, ನಾನು ನೋಡ್ತಾ ಇದ್ದೇನೆ. ನನ್ನ ಶರೀರವನ್ನು ಸ್ಟ್ರಕ್ಚರ್ ಮೇಲೆ ಹಾಕಿದರು, ಅಲ್ಲಿಂದ ಸುಮಾರು ದೂರದವರೆಗೆ ಹಾಗೆ ತಳ್ಳಿಕೊಂಡು ಹೋದರು, ಆ್ಯಂಬುಲೆನ್ಸ್ ಹತ್ರ ಕೊಂಡು ಹೋದರು. ಕೊಂಡು ಹೋಗುವಾಗಲೂ ನಾನು ಶರೀರದ ಒಳಗಿಲ್ಲ, ಶರೀರದ ಮೇಲೆ ಇದ್ದೇನೆ. ಒಂದು ಪೇಷಂಟ್ ಪಾರ್ಟಿ ಥರ ನಡ್ಕೊಂಡು ಹೋಗ್ತಾ ಇದ್ದೇನೆ, ಆದರೆ ಯಾವುದೇ ಭಾವನೆಗಳಿಲ್ಲದ ಒಂದು ಶುದ್ಧ ಪ್ರಜ್ಞೆ ಮಾತ್ರ ನಾನು ಅನ್ನೋದು ನನ್ನ ಗಮನಕ್ಕೆ ಬರ್ತಾ ಇತ್ತು. ಶರೀರದ ಜೊತೆಯೇ ನಾನು ಹೋಗ್ತಾ ಇದ್ದೇನೆ. ನನ್ನ ಶರೀರವನ್ನು ಎತ್ತಿ ಆ್ಯಂಬುಲೆನ್ಸಿಗೆ ಹಾಕಿದ್ರು. ಹಾಕುವಾಗ ನನ್ನ ತಲೆ, ನನ್ನ ಕಾಲು ಆ ಆ್ಯಂಬುಲೆನ್ಸಿಗೆ, ಶರೀರದ ಕಾಲು ಆ್ಯಂಬುಲೆನ್ಸಿಗೆ ಒಂದು ಬಾಗಿಲಿಗೆ ಬಡಿಯುವುದು, ಅದು ಇದೆಲ್ಲ ನಾನು ಗಮನಿಸ್ತಾ ಇದ್ದೇನೆ. ಆದರೆ ಯಾವುದೇ ಸಂವೇದನೆ ಇಲ್ಲ.
ಆಂಬ್ಯುಲೆನ್ಸಲ್ಲೂ ಕೂಡ ಮಣಿಪಾಲದ ತನಕ ಹೋಗುವವರೆಗೆ ನಾನು ಶರೀರದ ಮೇಲೇನೆ ಒಂದು ರೀತಿ ಗಾಳಿಯಲ್ಲಿ ತೇಲಾಡ್ತಾ ಇದ್ದಂಥ ಅನುಭವ. ಶರೀರ ಇದೆ, ಅದರ ಮೇಲೆ ನಾನು ತೇಲಾಡ್ತಾ ಇದ್ದೇನೆ. ಒಂದು ಆನಂದದ ಸ್ಥಿತಿ, ನಿರಾಳ ಸ್ಥಿತಿ. ಅದು ನಾನು ಮಣಿಪಾಲ ಆಸ್ಪತ್ರೆಗೆ ಹೋಗಿ ಅಲ್ಲಿ ನನ್ನ ಬಾಡಿಯನ್ನು ಮತ್ತೆ ಎತ್ತಿ ಅಲ್ಲೇ ಎಮರ್ಜೆನ್ಸಿ ವಾರ್ಡಿಗೆ ಹಾಕುವ ತನಕನೂ ಅದೇ ಸ್ಥಿತಿಯಲ್ಲಿತ್ತು. ಆ ಪ್ರಜ್ಞೆ ಕೂಡ ಪೂರ್ಣ ಇಲ್ಲವಾಯಿತು. 6 ದಿನದ ನಂತರ ಮತ್ತೆ ನಾನು ಎಚ್ಚರಗೊಂಡಿದ್ದು ನನ್ನ ಶರೀರದ ಮೂಲಕ. ಆವಾಗ ನನಗೆ ಶರೀರ ಭಾವ, ಶರೀರ ಪ್ರಜ್ಞೆ ಅಲ್ಲಿ ನನಗೆ ಬಂತು. ಅಂದರೆ ನೋವು, ಭಯ, ಹಿಂಸೆಗಳನ್ನೆಲ್ಲ ನಾನು ಶರೀರದ ಮೂಲಕ ಗಮನಿಸಿ ಶುರು ಮಾಡಿದೆ. ಇದೊಂದು ದೊಡ್ಡ ಅನುಭವ. ಇನ್ನು ಮುಂದಕ್ಕೆ ನನಗೆ ಕೈ ಇಡೀ ಪೂರ್ತಿ ಗ್ಯಾಂಗ್ರೀನ್ ಆಗುತ್ತೆ, 1 ವಾರದಲ್ಲಿ ಗ್ಯಾಂಗ್ರೀನ್ ಆಗುತ್ತೆ, ಮತ್ತು ಎರಡೆರಡು ಸರ್ಜರಿಗಳು ನಡೀತವೆ, ಸ್ಕಿನ್ ಗ್ರಾಫ್ಟಿಂಗ್ ಆಗುತ್ತೆ. ಇದೆಲ್ಲ ಮತ್ತೆ ಒಂದು 4.5 ತಿಂಗಳ ಒಂದು ದೊಡ್ಡ ಘಟನೆ ಇದು. ನಾನು ಶರೀರ ಅಲ್ಲ ಅನ್ನೋದನ್ನು ಕೂಡ ನನಗೆ ಆ ಒಂದು ಘಟನೆ ತಿಳಿ ಹೇಳ್ತು. ಆ ಕಾಲದಲ್ಲಿ ಬಾಡಿಗೆ ರಿಕ್ಷಾ ಓಡಿಸುತ್ತಾ ಜೀವನ ನಡೆಸುತ್ತಿದ್ದ ಇವರಿಗೆ ಕೌಟುಂಬಿಕ ಜೀವನದಲ್ಲಿ ಹಣ ಅಂತಂದ್ರೆ ಹರೋಹರ. ಅಂಥ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ತಿಂಗಳುಗಟ್ಟಲೆ ಚಿಕಿತ್ಸೆ, ಕೊಳೆತ ಕೈಗೆ ತೊಡೆಯ ಚರ್ಮದ ಕಸಿ, ಮತ್ತೊಂದು ಬಾರಿಯ ಹಾವಿನ ಕಡಿತದಿಂದ ಬಲಗೈ ಬೆರಳೊಂದರ ಶಾಶ್ವತ ಊನ, ಇವನ್ನೆಲ್ಲ ಕಾಣುತ್ತಾ ಬಂದ ಕುಟುಂಬಸ್ಥರಿಗೆ ಇವರ ಉರಗಗಳ ಸಹವಾಸ, ಸಾಹಸದ ಬಗ್ಗೆ ತೀವ್ರ ವೈರಾಗ್ಯ ಹುಟ್ಟಿರಬೇಕು, ಸಾಕೆನಿಸಿರಬೇಕು. ಹಾಗಾಗಿ ಕುಟುಂಬವು ಒಂದು ದಿನ ಇವರನ್ನು ಶೃಂಗೇರಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲಿ ಶಾರದಾಂಬೆಯ ಮುಂದೆ ಇವರ ಮಗನ ತಲೆಗೆ ಕೈಯಿರಿಸಿ ಇನ್ನು ಮುಂದೆ ಹಾವಿನ ಸುದ್ದಿಗೆ ಹೋಗದಂತೆ ಆಣೆ ಮಾಡಿಸಿಕೊಂಡು ಬಿಟ್ಟಿತು. ಆದರೆ ಆ ಆಣೆಯು ಹೆಚ್ಚು ಕಾಲ ಜೀವಿಸಲಿಲ್ಲ. ವರ್ಷದ ನಂತರ ವಿಚಿತ್ರ ಘಟನೆಯೊಂದು ಎದುರಾಯಿತು. ಒಂದು ದಿನ ಗೃಹಸ್ಥರೊಬ್ಬರು ಬಂದು ಇವರಲ್ಲಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾರೆ. ತೊಟ್ಟಿಲಲ್ಲಿ ಮಲಗಿದ್ದ ತನ್ನ ಮಗುವಿನ ಮೇಲೆ ಸರ್ಪವೊಂದು ಮಾಡಿನಿಂದ ಬಿದ್ದು ಮಗುವನ್ನು ಸುತ್ತಿಕೊಂಡು ಕುಳಿತು ಬಿಟ್ಟಿದೆ, ಮಗುವನ್ನು ರಕ್ಷಿಸಿಕೊಡಿ ಎಂದು ದೈನ್ಯದಿಂದ ಕೇಳಿಕೊಳ್ಳುತ್ತಾರೆ. ಆ ಕ್ಷಣ ಆ ವ್ಯಕ್ತಿಯ ದೈನ್ಯತೆ ಮತ್ತು ಹಸುಗೂಸಿನ ಜೊತೆ ಇರುವಂತಹ ಹಾವು ಎರಡೂ ಸನಿಲ್ ಅವರ ಕಣ್ಣೆದುರು ಬಂದು ಕಾಡುತ್ತದೆ. ಆದರಿತ್ತ ತನ್ನ ಮಗನ ಮೇಲಿನ ಪ್ರತಿಜ್ಞೆಯೂ ನೆನಪಾಗುತ್ತದೆ. ಮರುಕ್ಷಣ ಏನೂ ತೋಚದೆ ಆಪ್ತರೊಬ್ಬರಲ್ಲಿ ಪರಿಸ್ಥಿತಿಯನ್ನು ವಿವರಿಸುತ್ತಾರೆ. ಅವರು ಇಂತಹ ಪರಿಸ್ಥಿತಿಯಲ್ಲಿ ಮಗುವನ್ನು ರಕ್ಷಿಸುವುದೇ ಮಾಡಿದ ಆಣೆಗಿಂತ ಮುಖ್ಯ ಎನ್ನುತ್ತಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಸನಿಲ್ ತೊಟ್ಟಿಲಲ್ಲಿದ್ದಂತಹ ಮಗುವನ್ನು ಚಾಕಚಕ್ಯತೆಯಿಂದ ಹಾವಿಗೆ ಅರಿವಾಗದಷ್ಟು ಸೂಕ್ಷ್ಮವಾಗಿ ಮಗುವನ್ನು ಮೇಲಕ್ಕೆಸೆಯುವಂತೆಯೇ ಹಿಡಿದೆತ್ತಿ ಕುಟುಂಬದ ಕೈಗೆ ಒಪ್ಪಿಸುತ್ತಾರೆ. ಮರುಕ್ಷಣ ಉಗ್ರವಾದ ಹಾವನ್ನು ಸೌಮ್ಯವಾಗಿ ಹಿಡಿದು ಚೀಲಕ್ಕೆ ಸೇರಿಸುತ್ತಾರೆ. ಅಪಾಯಕರ ರೀತಿಯಲ್ಲಿ ಮಗುವನ್ನು ಸುತ್ತಿಕೊಂಡಿದ್ದಂತಹ ಹಾವನ್ನು ಸನಿಲ್ ಅವರು ರಕ್ಷಣೆ ಮಾಡಿದ ರೀತಿ ರೋಚಕವಾಗಿತ್ತು. ಈ ಘಟನೆಯ ನಂತರ ಸನಿಲ್ ಮತ್ತೆಂದೂ ಹಿಂದಿರುಗಿ ನೋಡಲಿಲ್ಲ. ಈ ವ್ಯಕ್ತಿ ನನಗೆ ಬೇಕೆನ್ನುವಂತ ಹಂಬಲದಿಂದ ನಾನು ಹೋಗಿ ಅವರ ಸ್ನೇಹ ಮಾಡಿದ್ದು. ಯಾಕಂತ ಹೇಳಿದ್ರೆ ಈ ವ್ಯಕ್ತಿಯಲ್ಲಿ ಏನಾದ್ರೂ ಒಂದು ಪರಿಸರದ ಬಗ್ಗೆ ಕಾಳಜಿ ಇದೆ, ವಿಶೇಷತೆ ಇದೆ ಅಂತ ಹೇಳಿ ನನಗೆ ಅಂದು ತಿಳ್ಕೊಳ್ಳುವ ಒಂದು ಅವರ ಪರಿಚಯ ಮುಖಾಂತರ ನನಗೆ ಗೊತ್ತಾಯ್ತು. ಇದೇ ಪರಿಚಯ ನಮ್ಮಲ್ಲಿ ಒಳ್ಳೆ ಬೆಳೆದು 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 ಒಂದು ಬಾಂಧವ್ಯ ಬಂತು. ಆ ಬಾಂಧವ್ಯ ಮುಖೇನ ಅವರು ಒಪ್ಪಿಕೊಂಡದ್ದು ಅಂತ ಹೇಳಿದ್ರೆ ಈ ವ್ಯಕ್ತಿಯಲ್ಲಿ ಸಹ ಒಂದು ಏನೋ ಇದೆ, ಆ ಒಂದು ಇಂಟ್ರೆಸ್ಟ್ ಇದೆ, ಕಾಳಜಿ ಇದೆ ಅಂತ ಹೇಳಿ ಅವರು ಉರಗಗಳನ್ನು ಹಿಡಿಲಿಕ್ಕೆ ಹೋಗುವಾಗ ನನ್ನನ್ನು ಸಮೇತ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಆಯ್ತು. ಒಂದು ಘಟನೆ ನಡೆಯಿತು. ಆ ಘಟನೆ ಏನಂತ ಹೇಳಿದ್ರೆ ಒಂದು ದಿವಸ ಒಂದು ಹಾವು ಬಂದಿದೆ ಅಂತ ಹೇಳಿ ಇವರು ನನಗೆ ಕರ್ಕೊಂಡು ಹೋಯ್ತು. ಇದು ಸಾಧಾರಣ ನಮ್ಮ ಪೆರಡೂರಿನ ಬದಿಯಲ್ಲಿ. ಆ ಹಾವು ಕಿಂಗ್ ಕೋಬ್ರಾ ಆಗಿತ್ತು. ನನಗೆ ಈಗಲೂ ಕಿಂಗ್ ಕೋಬ್ರಾದ ಬಗ್ಗೆ ಎಣಿಸಿದ್ರೆ ಎಲ್ಲ ರೋಮಾಂಚನ ಆಗ್ತಿದೆ. ಆ ಹಾವನ್ನು ಯಾವಾಗ ಇವರು ತೋರಿಸಿದ್ರ ಅದೇ ದಿನ ನೀವು ನಂಬಿದ್ರೆ ನಂಬಿ ಫಸ್ಟ್ ಸಲ ಒಬ್ಬ ಹುಡುಗನಿಗೆ ಹುಡುಗಿ ಮೇಲೆ ಯಾವ ರೀತಿ ಲವ್ ಸೈಟ್ ಆಗ್ತದೆ ಅದೇ ಲವ್ ಸೈಟ್ ನನಗೆ ಕಿಂಗ್ ಕೋಬ್ರಾದ ಮೇಲೆ ಆಯ್ತು. ಇಲ್ಲಿಂದ ಸನಿಲ್ ಅವರ ಜೀವನದ 2ನೇ ಮಜಲು ಆರಂಭವಾಗುತ್ತದೆ. ಮನೆ ಮಠಗಳ ಒಳಗೆ ಸೇರಿಕೊಳ್ಳುವ ಹಾವುಗಳನ್ನು ಸುರಕ್ಷಿತವಾಗಿ ಹಿಡಿಯುವುದರೊಂದಿಗೆ ಜನರಲ್ಲಿ ಅರಿವು ಮೂಡಿಸುವ ಇಚ್ಛೆಯಿಂದ ಹಾವುಗಳ ಕುರಿತು ಪ್ರಾತ್ಯಕ್ಷಿಕೆ, ಉಪನ್ಯಾಸಗಳನ್ನು ನಡೆಸುತ್ತಾ ಬಂದಿರುವ ಇವರು ಕರ್ನಾಟಕದಾದ್ಯಂತ ಇಲ್ಲಿಯವರೆಗೆ 500ಕ್ಕೂ ಹೆಚ್ಚು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಆದರೆ ವಿಧಿಯು ಇಲ್ಲೂ ಅವರನ್ನು ಸೋಲಿಸಿ ಮೂಲೆ ಸೇರಿಸುವ ಹುನ್ನಾರ ಬಿಡಲಿಲ್ಲವೆಂದು ಕಾಣುತ್ತದೆ. ಅಂದು ಬೆಂಗಳೂರಿನಲ್ಲಿ ನಡೆದ ಜನಜಾಗೃತಿ ಕಾರ್ಯಕ್ರಮವೊಂದು ಸನಿಲ್ ಅವರನ್ನು 5.5 ವರ್ಷ ಬೆಂಗಳೂರಿನ ಕೋರ್ಟು ಕಚೇರಿ ಅಲೆಯುವಂತೆ ಮಾಡಿದ್ದು ವಿಪರ್ಯಾಸವೇ ಸರಿ. ಇವರ ಕುರಿತು ಸೂಕ್ತ ಮಾಹಿತಿ ಇರದಿದ್ದ ಬೆಂಗಳೂರಿನ ಸ್ವಯಂ ಘೋಷಿತ ಪ್ರಾಣಿ ರಕ್ಷಣಾ ಸಂಸ್ಥೆಯೊಂದು ಇವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಕೇಸು ದಾಖಲು ಮಾಡಿತ್ತು. ಈ ಘಟನೆಯಲ್ಲಿ ಸನಿಲ್ ಅವರು ಸಾಕಷ್ಟು ಮಾನಸಿಕ ನೋವು, ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ. ಆದರೆ
ಆ ಹೊತ್ತು ದೊರೆತ ಉತ್ತಮ ವಕೀಲರುಗಳ ಸಹಾಯ ಮತ್ತು ಮಾನವೀಯ ಸಾಕ್ಷ್ಯಾಧಾರಗಳ ಸಹಕಾರದಿಂದ ಇವರು ಯಶಸ್ವಿಯಾಗಿ ಕೇಸು ಗೆಲ್ಲುವಂತಾಯಿತಲ್ಲದೆ ಪ್ರಾಮಾಣಿಕ ಸೇವೆಗೆ ಎಂದಿಗೂ ಜಯವಿದೆ ಎಂಬುದನ್ನು ಈ ಘಟನೆ ಸಾಬೀತುಪಡಿಸುತ್ತದೆ. ಹೀಗೆ ಅನಿರೀಕ್ಷಿತಗಳೇ ಅಧಿಕವಾಗಿರುವ ಸನಿಲ್ ಅವರ ಬದುಕಿನಲ್ಲಿ ಅವರೊಬ್ಬ ಶ್ರೇಷ್ಠ ಪರಿಸರ ತಜ್ಞರಾಗಿ ಹಾವಿಗೂ ತಮಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. ಹೀಗಿರುವ ಅವರಿಗೆ ಕಾಡಿನ ಜೊತೆಗೆ ಪ್ರಾಣಿ ಪಕ್ಷಿಗಳ ಪರಿಚಯವೂ ಮೈಗೂಡಿದೆ. ನಿಸರ್ಗ ಸೌಂದರ್ಯದ ದಿವ್ಯ ಅನುಬಂಧವೂ ಜೊತೆಯಾಗಿದೆ. ಅವರೀಗ ತಮ್ಮ ಬಹುತೇಕ ಸಮಯವನ್ನು ಸದಾ ಹಸಿರು ರಮ್ಯತೆಯ ನಡುವೆ ಕಳೆಯುವುದನ್ನು ಇಷ್ಟಪಡುತ್ತಾರೆ. ಪ್ರಕೃತಿ ಆಧ್ಯಾತ್ಮದ ಜೊತೆ, ಸಂಸ್ಕೃತಿ ಬದುಕಿನ ಜೊತೆ ಎಂಬ ಮಾತು ಅವರ ಬದುಕಿನಲ್ಲಿ ಅವರನ್ನು ಪರಿಪಕ್ವರನ್ನಾಗಿ ಪ್ರಬುದ್ಧರನ್ನಾಗಿಯೂ ಮಾಡಿದೆ. ಇವೆಲ್ಲದರ ನಡುವೆ ಅವರು ಉತ್ತಮ ಬರಹಗಾರರಾಗಿಯೂ ಪ್ರಸಿದ್ಧರಾಗಿದ್ದಾರೆ. ಹಾವು ತನ್ನ ರಕ್ಷಣೆಗೆ ಎಷ್ಟು ಬುಸುಗುಟ್ಟುತ್ತದೋ ಅಷ್ಟೇ ತಾಳ್ಮೆಯಿಂದ ಹಾವಿನೊಂದಿಗೆ ವ್ಯವಹರಿಸುವ ಸನಿಲ್ ಸಾಹಿತ್ಯ ಪ್ರೀತಿಯಿಂದ ಒಂದು ಲೈಬ್ರರಿ ತುಂಬುವಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದಾರೆ. ತಮ್ಮ ಬದುಕಿನಲ್ಲಿ ನಡೆದ ಯಾತನೆ ಘಟನೆಗಳು ಅವರನ್ನು ಜರ್ಜರಿತರನ್ನಾಗಿ ಮಾಡಲಿಲ್ಲ. ಬದಲಾಗಿ ತನ್ನ ಅನುಭವದಿಂದ ತನ್ನದೇ ಆದ ಶೈಲಿಯಲ್ಲಿ ಓದುಗರನ್ನು ಆಕ್ರಮಿಸುವ ಲೇಖಕರನ್ನಾಗಿ ರೂಪಿಸಿವೆ. ಹಾವುಗಳ ಜೀವನ ಕ್ರಮ, ಅವುಗಳ ಮಹತ್ವ, ಗುಣಸ್ವಭಾವ, ಅವುಗಳ ಮೇಲಿನ ನಂಬಿಕೆ, ಮೂಢನಂಬಿಕೆಗಳು ಇವೆಲ್ಲದರ ಮೂಲಕ ಶೋಷಣೆಗೊಳಗಾಗುವ ಅಮಾಯಕ ಜನರಲ್ಲಿ ಸೂಕ್ತ ಅರಿವು ಮೂಡಬೇಕು ಎನ್ನುವ ಉದ್ದೇಶದಿಂದ ಸನಿಲ್ ಅವರು ಈವರೆಗೆ 10 ವಿಶೇಷ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಹಾವು ನಾವು ಕೃತಿ ಮಹತ್ವದ್ದಾಗಿದೆ. ಅದು 3 ಮುದ್ರಣಗಳನ್ನು ಕಂಡಿದೆ. ದೇವರ ಹಾವು, ನಂಬಿಕೆ ವಾಸ್ತವ ಅವರ 2ನೇ ಕೃತಿ. 3ನೇ ಕೃತಿ ನಾಗಬೀದಿಯೊಳಗಿಂದ. ಈ ಕೃತಿಯ ನಮ್ಮ ನಂಬಿಕೆ ನಾಗನಿಗೆ ವರವೇ ಶಾಪವೇ ಎಂಬ ಮುಖ್ಯ ಲೇಖನವು ಮಂಗಳೂರು ವಿಶ್ವವಿದ್ಯಾನಿಲಯದ ಬಿಕಾಂ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದ್ದು ಇವರ ಹೆಗ್ಗಳಿಕೆ. 4ನೆಯ ಕೃತಿ ಹುತ್ತದ ಸುತ್ತಮುತ್ತ. 5ನೆಯ ಕೃತಿ ವಿಷಯಾಂತರ. ಇದು ಸನಿಲ್ ಅವರ ಸಂಕ್ಷಿಪ್ತ ಆತ್ಮಕಥನ. 6ನೆಯ ಕೃತಿ ಕಮರಿದ ಸತ್ಯಗಳು ಚಿಗುರಿದ ಸುದ್ದಿಗಳು. ಇದು ಪತ್ರಿಕೆಗಳಿಗೆ ಬರೆದ ಅಂಕಣಗಳ ಸಂಗ್ರಹ. ಆಮೇಲೆ ಬಂದ ಕೃತಿ ಗುಡಿ ಮತ್ತು ಬಂಡೆ ಕಥಾ ಸಂಕಲನ. ಇಲ್ಲಿ ಅವರೊಬ್ಬ ಸಮರ್ಥ ಸಾಹಿತಿಯಾಗಿ ಓದುಗರನ್ನು ತಲುಪಿದ್ದಾರೆ. ಮುಂದಿನ ಕೃತಿ ನಾಗಬನವೆಂಬ ಸ್ವರ್ಗೀಯ ತಾಣ. ಇದು ನಾಡಿನಾದ್ಯಂತ ಇಂದು ಜೀರ್ಣೋದ್ಧಾರದ ಹೆಸರಿನಲ್ಲಿ ನಾಶವಾಗುತ್ತಿರುವ ನೈಸರ್ಗಿಕ ಬನಗಳ ಕುರಿತು ಕಣ್ಣು ತೆರೆಸುವ ಕೃತಿಯಾಗಿದೆ. ಮುಂದೆ ಅವರು ಕಾದಂಬರಿಯ ಲೋಕವನ್ನು ಪ್ರವೇಶಿಸುತ್ತಾರೆ. ಸತತ 2 ವರ್ಷಗಳ ಕಾಲ ಕುಳಿತು 2 ಬೃಹತ್ ಕಾದಂಬರಿಗಳನ್ನು ಬರೆದು ಒಟ್ಟಿಗೆ ಬಿಡುಗಡೆಗೊಳಿಸುತ್ತಾರೆ. ಇವರ ವಿವಶ ಕಾದಂಬರಿಯಲ್ಲಿ 5 ದಶಕಗಳ ಹಿಂದಿನ ಸಾಮಾನ್ಯ ಜನರ ತಳಮಟ್ಟದ ಜೀವನದಲ್ಲಿ ನಡೆದಂತಹ ಕ್ರೌರ್ಯ, ಹಿಂಸೆ, ಪ್ರೀತಿಯ ವ್ಯವಸ್ಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. 2ನೆಯ ಕಾದಂಬರಿ ಆವರ್ತನ. ಅವರೊಬ್ಬ ಅಭಿಜಾತ ಮೇಧಾವಿ. ಇವತ್ತು ಯೂನಿವರ್ಸಿಟಿಗೆ ಹೋಗಿಯೋ ಇನ್ನಿತರಕ್ಕೆ ಹೋಗಿಯೋ ಎಲ್ಲ ಭಾಳ ಕಲಿತು ದೊಡ್ಡ ಡಿಗ್ರಿ ಪಡ್ಕೊಂಡವರಿದ್ದಾರೆ. ಆತ ಕಲ್ತದ್ದು ಕೇವಲ 9ನೇ ಕ್ಲಾಸ್. ಯೋಚನೆ ಮಾಡಿ, ಒಬ್ಬ 9ನೇ ಕ್ಲಾಸ್ನೊಬ್ಬ ಕಲ್ತಿರೋವನ ಪುಸ್ತಕ ಯೂನಿವರ್ಸಿಟಿಗೆ ಬಿಕಾಮ್ನವರಿಗೆ ಒಂದು ಪಟ್ಟಿ ಆಗ್ಬೇಕಾದ್ರೆ ಅವನನ್ನು ನಾನೊಬ್ಬ ನಿಮ್ಮ ಉರಗ ತಜ್ಞ ಅಂತ ಗುರುತಿಸಿಲ್ಲ. ಅವನ ಆಲ್ರೌಂಡರ್. ಇವ ಹುಟ್ಟುವಾಗಲೇ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಿ ಬಂದವ. ಅಭಿವೃದ್ಧಿಯ ಹೆಸರಿನಲ್ಲಿ ಅತ್ಯಂತ ವೇಗವಾಗಿ ಕಾಡುಗಳ ನಾಶ ನಡೆಯುತ್ತಿರುವಾಗ ಸನಿಲ್ ಅವರು ನಮ್ಮ ಮನೆ ನಮ್ಮ ಮರ ಅಭಿಯಾನದ ಮೂಲಕ ಪ್ರಕೃತಿಯ ಹಸಿರನ್ನು ಮತ್ತೆ ಪಸರಿಸುವ, ಮರಗಳ ನೆರಳನ್ನು ಉಳಿಸುವ ಯೋಜನೆಗೆ ಪ್ರೇರಣೆಯಾಗುತ್ತಾರೆ. ಗೆಳೆಯರಾದ ಅವಿನಾಶ್ ಕಾಮತ್, ರವಿರಾಜ್ HP ಅವರೊಂದಿಗಿನ ಈ ಯೋಜನೆಯು ಹಲವಾರು ಪರಿಸರ ಪ್ರಿಯ ಮನಸ್ಸುಗಳಿಗೆ ಸ್ಫೂರ್ತಿಯಾಗುತ್ತಾ ನಿಸರ್ಗ ಜಾಗೃತಿಯನ್ನು ಮೂಡಿಸುತ್ತದೆ. ಹಾವುಗಳ ಕುರಿತು ಕರ್ನಾಟಕದಾದ್ಯಂತ ಪ್ರಾತ್ಯಕ್ಷಿಕೆ, ಉಪನ್ಯಾಸಗಳನ್ನು ನೀಡುತ್ತಾ ಬಂದಿರುವ ಸನಿಲರು ರಾಜ್ಯದಾದ್ಯಂತ ಬಹುತೇಕ ಯುವಕರಿಗೆ ಉರಗ ಸಂರಕ್ಷಣೆಯಲ್ಲಿ ಪ್ರೇರಣೆ, ಮಾರ್ಗದರ್ಶಕರಾಗಿದ್ದಾರೆ. ನೆಕ್ಸ್ಟ್ ಅವರು ನನಗೆ ಅವರ ಮನೆಗೆ ಕರ್ಕೊಂಡು ಹೋದ್ರು. ಮನೆಯಲ್ಲಿ ಹಲವಾರು ಚೀಲಗಳಲ್ಲಿ ಆಗ್ತಾನೆ ಹಿಡಿದಿರುವಂಥ ನಾಗರ ಹಾವುಗಳು, ಬೇರೆ ಬೇರೆ ಹಾವುಗಳಿದ್ದು. ಅಂದರೆ ಒಂದು ಚೀಲ ತಗೊಂಡು ಸುಮ್ಮನೆ ಚೀಲದಲ್ಲಿ ಕೈ ಹಾಕಿ ಸುಮ್ಮನೆ ಒಂದು ನಾಗರ ಹಾವನ್ನು ತೆಗೆದ್ರು. ನನಗೆ ನಾಗರ ಹಾವನ್ನು ವಿಷ ಇರುವಂಥ ನಾಗರ ಹಾವನ್ನು ಈ ರೀತಿಯೂ ಹಿಡಿತಾರೆ ಅನ್ನೋದು ಗೊತ್ತಾಗಿದ್ದು ಆವತ್ತೇ. ಆನಂತರ ಒಂದು ಚಿಕ್ಕ ಮಗುವಿನ ರೀತಿಯ ಹಾಗೆ ಅಥವಾ ಒಂದು ಹೂವಿನ ಮಾಲೆಯ ರೀತಿ ಹಾಗೆ ಹಿಡ್ಕೊಂಡು ಬಂದು ನನ್ನ ಕೈ ಮೇಲೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸರ್, ನನ್ನ ಹತ್ರ ಸಾಧ್ಯ ಇಲ್ಲ ಹಿಡಿಲಿಕ್ಕೆ, ಯಾಕಂತಂದರೆ ವಿಷ ಇದೆ, ಕಚ್ಚಿಬಿಟ್ರೆ ಅಂತ. ಅವಾಗ ಅವರೊಂದು ಮಾತು ಹೇಳಿದ್ರು, ಹಾವುಗಳನ್ನು
ರಕ್ಷಣೆ ಮಾಡಬೇಕು ಅಂತಂದರೆ ಬರೀ ವೈಜ್ಞಾನಿಕ ವಿಧಾನ ಒಂದೇ ಅಲ್ಲ, ಹಾವುಗಳ ಮನಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾವುಗಳ ಜೊತೆ ಭಾವನಾತ್ಮಕವಾಗಿ ನಾವು ಬೆರೆಬೇಕಾಗ್ತದೆ. ನಾವು ಹಾವುಗಳ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವೋ ಅದು ಕೂಡ ನಮ್ಮ ಜೊತೆ ಅದೇ ರೀತಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತದೆ. ಹೀಗಾಗಿ ಹಾವುಗಳು ಪ್ರಕೃತಿಯ ಈ ಒಂದು ಪರಿಸರದ ಅತ್ಯಂತ ಸುಂದರವಾದ ಜೀವಿ, ಅತ್ಯಂತ ಮುಗ್ಧವಾದ ಜೀವಿ. ಇಲ್ಲಿಯವರೆಗೆ 500ಕ್ಕೂ ಅಧಿಕ ಗೌರವ ಪುರಸ್ಕಾರಗಳನ್ನು ಸ್ವೀಕರಿಸಿರುವ ಸನಿಲರನ್ನು 11ಕ್ಕೂ ಅಧಿಕ ಪ್ರತಿಷ್ಠಿತ ಪ್ರಶಸ್ತಿಗಳು ಅರಸಿ ಬಂದಿವೆ. ಅವುಗಳಲ್ಲಿ ಪ್ರಮುಖವಾದವು ಹಾವು ನಾವು ಪ್ರಥಮ ಕೃತಿಗೆ ಲಭಿಸಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಧುರಚನ್ನ ದತ್ತಿನಿಧಿ ಪುಸ್ತಕ ಪ್ರಶಸ್ತಿ, ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ಮಿತ್ರ ಪ್ರಶಸ್ತಿ 2013, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2016, ಭಾವನಾ ಫೌಂಡೇಶನ್ ರಿಜಿಸ್ಟರ್ಡ್ ಕಲಾ ಸಂಸ್ಥೆಯ ಭಾವನಾ ಪುರಸ್ಕಾರ 2017, ಸಾಹಿತ್ಯ ವಲಯದಲ್ಲಿ ನೀಡುವ ಪ್ರತಿಷ್ಠಿತ ಕೃಷ್ಣಾನಂದ ಕಾಮತ್ ಸಾಹಿತ್ಯ ಪ್ರಶಸ್ತಿ. ಇವರ ಉರಗ ಸಂರಕ್ಷಣಾ ಕಾರ್ಯಕ್ಕೆ ಅರಣ್ಯ ಇಲಾಖೆಯು ಅಧಿಕೃತ ಅನುಮತಿ ಪತ್ರವನ್ನು ನೀಡಿ ಪ್ರೋತ್ಸಾಹ ನೀಡಿದೆ. ಸಾರ್ವಜನಿಕವಾಗಿ ಸನಿಲ್ ಅವರು ಎಷ್ಟು ಪ್ರಸಿದ್ಧರೋ ಅಷ್ಟೇ ಅವರು ತಮ್ಮ ಕೌಟುಂಬಿಕ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಬಂದವರು. ಕೆಲವಾರು ವರ್ಷಗಳ ಕಾಲ ಕಾಯಿಲೆಯಿಂದ ಬಳಲುತ್ತಿದ್ದ ತಾಯಿ ತಂದೆಯನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡವರು. ಮಕ್ಕಳಿಗೆ ಸೂಕ್ತ ವಿದ್ಯೆ ನೀಡಿ ಅವರ ಬದುಕಿಗೆ ಬೆಳಕಾದವರು. ಇವರ ಪತ್ನಿ ಗೀತಾ ಸಾಂಸಾರಿಕ ಜೀವನದ ಅಂದಿನ ಕಡು ಬಡತನದಿಂದ ಇಲ್ಲಿಯವರೆಗೆ ಗಂಡನ ಚಟುವಟಿಕೆಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಭಾಯಿಸುತ್ತಾ ಇವರ ಸುಖ ದುಃಖಗಳನ್ನು ಸಮಾನವಾಗಿ ಹಂಚಿಕೊಂಡವರು. ಅಂದ್ರೆ ತುಂಬಾ ನೋವು ಅನುಭವಿಸಿದೆ ನಾನು ಕೂಡ ಅವ್ರ ಜೊತೆ. ಅವರು ನೋವು ಅನುಭವಿಸ್ತಾರೆ, ನಾನು ನೋವು ಅನುಭವಿಸಿದ್ದೇನೆ. ಮಗು ಚಿಕ್ಕದಿತ್ತು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಮನೆಗೆ ಬರಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ತುಂಬಾ ಖರ್ಚಿತ್ತು. ಆದ್ರೆ ಖರ್ಚದ್ರಲ್ಲಿ ಏನ್ ಟೆನ್ಷನ್ ಇರ್ಲಿಲ್ಲ. ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ನಾನು ಒಬ್ಳೇ ಇದ್ದದ್ದು. ಅವರು ಎಷ್ಟು ತಿಂಗಳು ಆಸ್ಪತ್ರೆಯಲ್ಲಿ ಇದ್ರು ಅಷ್ಟು ತಿಂಗಳು ನಾನು ಒಬ್ಳೇ ಅವ್ರ ಜೊತೆ ಇದ್ದದ್ದು. ಕಾಲದಲ್ಲಿ ಅವರು ಕೋಮಾದಲ್ಲಿ ಒಂದು 8-10 ದಿನ ಇರ್ಬೇಕು. ಮತ್ತೆ ವಾರ್ಡಿಗೆ ಆವಾಗ ನಮಗೆಲ್ಲ ವಿಷಯ ಬಂತು. ಪರಿಸ್ಥಿತಿ ಅಂದ್ರೆ ಅವರು ಏನು ಬಡತನದಿದ್ದವರು, ಅವ್ರ ಹತ್ರ ಏನು ಬೇಕಾದಷ್ಟು ಇದು ಮಾಡಿದಲ್ಲ ಅವರು. ಬಟ್ ಅವರೊಂದು ಸೇವೆ ಮಾಡ್ತಿದ್ರು ಒಂದು ಹಾಬಿ ಅಂತ ಆ ಟೈಮಲ್ಲಿ. ಬಟ್ ಅವರಿಗೆ ತುಂಬಾ ದುಡ್ಡು ಕಟ್ಟಲಿಕ್ಕೆ ಒಂಥರ ಇದುಂಟು, ಖರ್ಚು ವೆಚ್ಚ ಉಂಟು ಅಂತೆಲ್ಲ ನನಗೆ ವಿಷಯ ಗೊತ್ತಾಯ್ತು. ಆವಾಗ ನಾವು ಹೀಗೆ ಸಮಾನ ಮನಸ್ಕರು ಕೆಲವರ ಹತ್ರ ಮಾತಾಡಿದೆ. ಅವರೆಲ್ಲ ಸ್ಪಂದಿಸಿದ್ರು, ಒಳ್ಳೆ ಮಾತಾಡಿ ಮತ್ತೆ ಎಲ್ಲರ ಹತ್ರ ಕೇಳಿ ಆವಾಗ ಕೆಲವರು ಕೊಡ್ತಿದ್ರು. ಅಂದರೆ ಅದನ್ನು ನಾವು ಲಿಸ್ಟ್ ಮಾಡಿದ್ವಿ. ಆವಾಗ ಇಂಥ ಈಗಿನ ಹಾಗೆ 500, 1000 ಅಂಥದ್ದೆಲ್ಲ ಕಾಲ ಅಲ್ಲ. 50, 100 ಅದು ಕೊಟ್ಟರೆ ದೊಡ್ಡದು. ಕೆಲವರು 50 ರೂಪಾಯಿ, 100 ರೂಪಾಯಿ ಹಾಗೆಲ್ಲ ತುಂಬ ಜನ ಕೊಟ್ಟಿದ್ದಾರೆ. ನಾವೆಲ್ಲ ಹೋಗಿ ಗುರಾಶನಲ್ಲಿ ಆವಾಗ ವಾರ್ಡಲ್ಲಿದ್ದರು, ವಾರ್ಡಿಗೆ ಆವಾಗ ಕೊಟ್ಟು ಬಂದೆ. ಅವರು ತುಂಬ ಭಾವಕರಾದರು. ನಮಗೆ ಸಹ ಅವರನ್ನು ನೋಡಿ ತುಂಬ ಇದಾಯ್ತು. ಅಂದರೆ ಕೈಯೆಲ್ಲ ಅವ್ರದ್ದು ಇದಾಗಿ ಅವರು ಬದುಕಿ ಬಂದದ್ದೇ ಒಂದು ಪವಾಡ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ನಮ್ಮ ಊರಿಗೆ ಅವರ ಅನಿವಾರ್ಯತೆ ಅಗತ್ಯತೆ ತುಂಬ ಇತ್ತು ಕಾಣ್ತದೆ. ಯಾಕಂದರೆ ಈಗ ಅವರ ಇದು ನೋಡುವಾಗ ಕೆಲಸ ಎಲ್ಲ ದೇವರು ಅನಂತೇಶ್ವರನ ಆಶೀರ್ವಾದ ಏನು, ಅವರು ಬದುಕಿ ಬಂದರು. ಇಂದು ಬೆಳೆದು ನಿಂತಿರುವ ಪುತ್ರ ಅಕ್ಷಯ್ ಮನೆ ಜವಾಬ್ದಾರಿಯ ಜೊತೆಗೆ ತಂದೆ ತಾಯಿಯ ಕಷ್ಟ ಸುಖಗಳಲ್ಲೂ ಪ್ರೀತಿಯಿಂದ ಭಾಗಿಯಾಗಿದ್ದಾನೆ. ಇವಾಗ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಯಾವಾಗಲಾದ್ರೂ, ನಿಮ್ಮ ತಂದೆ ನೋಡಿದ್ರೆ 20-25 ವರ್ಷ ಹುಡುಗನ ಥರ ಇರ್ತಾರೆ. ಅಂದರೆ ಎನರ್ಜಿ ಅವರದ್ದು. ಮೇಜರ್ಲಿ ನಾನು ಪಾಯಿಂಟ್ ಔಟ್ ಮಾಡೋದು ಎನರ್ಜಿ. ಅವರಿಂದ ಕಲ್ತಿರೋದು ಒಂದು ಎನರ್ಜಿ. ಎಲ್ಲಿ ಹೋದರೂ ಹೇಗೂ ಸೆಟ್ ಆಗ್ತಾರೆ. ಮತ್ತೊಂದು ಏನೇ ಸಿಚುವೇಶನ್ ಬಂದರೂ ಈಸಿಲಿ ಹ್ಯಾಂಡಲ್ ಮಾಡ್ತಾರೆ. ಅವರು ಒಮ್ಮೆ ಮನೆಯಿಂದ ಹೊರಗೆ ಹೊರಟಾಗಲೇ ಒಮ್ಮೆ ಎದೆ ಒಳಗೆ ಒಂಥರ ಡಬಡವ ಆಗ್ತದೆ ಫೀಲಿಂಗ್ ಪ್ರತಿ ಸಾರಿ ಹೋಗುವಾಗಲೂ. ಆದರೆ ಏನಂದರೆ ಅವ್ರು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಲ್ ಬಂದಾಗ ಅಲ್ಲಿ ಹಾವು ಅಲ್ಲಿದೆ ಇಲ್ಲಿದೆ ಇದು ಸೇಫ್ಟಿ ಅವರು ಹೆದರ್ತಿರ್ತಾರಲ್ಲ, ಅದಕ್ಕಾಗಿ ಇವ್ರು ಹೋಗ್ತಾರೆ. ನಾವು ತಡಿಲಿಕ್ಕೆ ಆಗೋದಿಲ್ಲ. ಮತ್ತು ನೈಟಿಗೆಲ್ಲ ಮಕ್ಕಳಿದೆ ಮನೆಯಲ್ಲಿ ಮಕ್ಕಳಿದ್ದಾರೆ, ಹಾವು ಒಳಗಡೆ ಬಂದಿದೆ ಅಂತೆಲ್ಲ ಹೇಳಿದಾಗ ಇದಕ್ಕಾಗಿ ಹ್ಯುಮ್ಯಾನಿಟಿಯಲ್ಲಿ ಹೋಗಲೇಬೇಕಾಗ್ತದೆ. ಪ್ರಸಿದ್ಧ ಸಾಹಿತಿ ಉಡುಪಿಯ ಕಾತ್ಯಾಯನಿ ಕುಂಜಿಬೆಟ್ಟು ಅವರು ಸನಿಲ್ ಅವರ ಕುರಿತು ಹೀಗೆಂದಿದ್ದಾರೆ. ಅವರು ಹಾವುಗಳನ್ನು ಹಿಡಿಯುವ ಹೊತ್ತಿಗೆ ಅವರು ಹಾವುಗಳೊಂದಿಗೆ ಬೆಸೆದುಕೊಂಡಿರುವಂತಹ ಮನುಷ್ಯನ ಪುರಾತನ ಕಾಲದ ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ, ಸಾಮಾಜಿಕ ಸಮಸ್ಯೆಗಳು, ಅಸಮಾನತೆ, ಕಟ್ಟುಕಟ್ಟಳೆಗಳು, ರೀತಿ ರಿವಾಜುಗಳು ಇವೆಲ್ಲದರ ಕುರಿತು ಅವರು ಮಾತಾಡ್ತಾರೆ. ಹಾಗೆ ಮಾತಾಡ್ತಾ ಅವರು ವೈಜ್ಞಾನಿಕ ಹಾಗೂ ವೈಚಾರಿಕ ಕಣ್ಣುಗಳಿಂದ ಅದನ್ನು ದೃಷ್ಟಿಸ್ತಾ ಈ ಭಿನ್ನ ದೃಷ್ಟಿಕೋನದಿಂದ ಇಡೀ ಪರಂಪರಾಗತ ನಂಬಿಕೆಗಳನ್ನು ಅವರು ಮುರಿದು ಮತ್ತೆ ಸೃಷ್ಟಿ ಮಾಡ್ತಾರೆ, ಹೊಸದಾಗಿ ಸೃಷ್ಟಿ ಮಾಡ್ತಾರೆ. ಅದು ವಾಸ್ತವವಾದಿ ನೆಲೆಯಲ್ಲಿ ಸೃಷ್ಟಿಯಾಗ್ತಾ ಇರ್ತದೆ. ಜೀವಾನುಜೀವಿಗಳಿಗೆ ಜೀವ ಸಂಜೀವಿನಿಯಾಗಿರುವ ಗುರುರಾಜ್ ಸನಿಲ್ ಅವರಿಗೆ ಪ್ರಕೃತಿಯೇ ಜೀವಾಳ. ನಿರಂತರ ನಿಸರ್ಗದ ಒಡನಾಟವನ್ನು ಬಯಸುತ್ತಾ ಸೃಷ್ಟಿಯ ಅಭೂತಪೂರ್ವ ಸೌಂದರ್ಯವನ್ನು ಆಳವಾಗಿ ಅನುಭವಿಸುವ ವಿಶೇಷ ವ್ಯಕ್ತಿತ್ವವುಳ್ಳವರು.
ಪರಿಸರದ ಕುರಿತು ಅಪಾರ ಜ್ಞಾನವನ್ನು ಹೊಂದಿರುವ ಇವರು ಈ ಸೃಷ್ಟಿಯ ವೈಚಿತ್ರ್ಯವನ್ನು ತಿಳಿದುಕೊಂಡಿರುವ ಬಗೆ ಅನನ್ಯ. ಮನೆ ಮನಸ್ಸುಗಳನ್ನು ಮಾನವೀಯತೆಯ ಬಂಧದಲ್ಲಿ ಬೆಸೆದು ಸುವಿಚಾರಗಳೊಂದಿಗೆ ಅರ್ಥಪೂರ್ಣವಾಗಿ ಬಾಳುತ್ತಿರುವ ಇವರು ಮಾನವ ಹೃದಯಗಳನ್ನು ಬೆಳಗುವ ದೀಪ.